ಓಕೆ, ಈಗ ಒಂದು ಮೀಟಿಂಗ್ ನಡೀತಾ ಇದೆ, ಅವರು ಸಹ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಈಗ ನಿಮ್ಮದು ಗ್ರೂಪ್ಸ್ ಏನಿದೆ ಅಲ್ಲಿ ಒಂದೊಂದು ಮೆಸೇಜ್ ಹಾಕ್ಬಿಡಿ ಜಾಯ್ನ್ ಆಗಿ ಅಂತ. ಇವಾಗ ಒಂದು ನಿಮಿಷ ಸ್ಟಾರ್ಟ್ ಮಾಡ್ತೀವಿ ಈಗ. ಆಯ್ತು ಸತೀಶ್ ಸರ್. ಸತೀಶ್ ಸರ್, ಏನೋ ಸೌಂಡ್ ಬರ್ತಾ ಇದೆ ನೋಡಿ ಸರ್. ಈಗ ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಮಾಡಿದ ಸ್ಟಾರ್ಟ್ ಆಗುತ್ತೆ ಈಗ. ಸ್ಟಾರ್ಟ್ ಆಗುತ್ತೆ. ಓಕೆ 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 ಓಕೆ. ಸರ್ವರಿಗೂ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ, ವಾಯ್ಸ್ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ, ಚೆನ್ನಾಗಿ ಕೇಳಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸರ್ವರಿಗೂ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ, ಈ ದಿನದ RP ಸೆಷನ್ಗೆ ತುಂಬು ಹೃದಯದ ಸುಸ್ವಾಗತವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ವತಿಯಿಂದ ಪ್ರತಿ ಶನಿವಾರದಂತೆ ಈ ದಿನವೂ ಸಹ ಉತ್ತಮ ವಿಚಾರಗಳ ಊರಣವನ್ನು ಸವಿಯುವಂತಹ ದಿನವಾಗಿದೆ. ಕೋವಿಡ್ ಸಮಯದಲ್ಲಿ ವಿದ್ಯಾರ್ಥಿಗಳ ನಿರಂತರ ಕಲಿಕೆಯನ್ನು ಪ್ರೋತ್ಸಾಹಿಸಲು ಮತ್ತು ಮಾಹಿತಿ ನೀಡಲು ಅಗಸ್ತ್ಯ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಆರಂಭವಾದ ಈ ಒಂದು ಕಾರ್ಯಾಗಾರವು ನಿಮ್ಮೆಲ್ಲರ ಸಹಕಾರ, ಸಲಹೆ ಮತ್ತು ಮಾರ್ಗದರ್ಶನದ ಅಡಿಯಲ್ಲಿ ತುಂಬ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿರುವುದು ತುಂಬ ಸಂತೋಷದ ವಿಚಾರವಾಗಿದೆ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮ 182ನೇ ಸಂಚಿಕೆಯಾಗಿದ್ದು, ಸೈಬರ್ ಸುರಕ್ಷತೆ ಎಂಬ ವಾಸ್ತವಿಕ ವಿಷಯದ ಬಗ್ಗೆ ಮಾಹಿತಿ ನೀಡುವ ಸೃಜನಾತ್ಮಕ ಕಾರ್ಯಕ್ರಮವಾಗಿದೆ. ಈ ಒಂದು ಕಾರ್ಯಕ್ರಮ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸಾಗರದಷ್ಟೇ ವಿಶಾಲವಾದ ಜ್ಞಾನವನ್ನು ಬೊಗಸೆ ರೀತಿಯಲ್ಲಿ ಗಳಿಸಿ ಪ್ರಬುದ್ಧ ಜ್ಞಾನಾರ್ಜನೆಗೆ ಸಹಾಯಕವಾಗುವ ಇಂಥ ಕಾರ್ಯಕ್ರಮಗಳನ್ನು ಗೌರವಿಸಿ ಇದರ ಉಪಯೋಗವನ್ನು ಪಡೆದುಕೊಳ್ಳೋಣ ಎನ್ನುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಈ ದಿನದ ಸಂಪನ್ಮೂಲ ವಾಗ್ಮಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ಹಾಗೂ ಶ್ರೀಮತಿ ಸುಜಾ ಸುಕುಮಾರ್ ಮೇಡಮ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಇವರಿಗೆ ಅಗಸ್ತ್ಯ ಫೌಂಡೇಶನ್ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸುಸ್ವಾಗತವನ್ನು ಕೋರುತ್ತೇನೆ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ಅದೇ ರೀತಿ ಪ್ರಾರಂಭದಿಂದ ಇಂದಿನವರೆಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಬರಲು ಕಾರಣಕರ್ತರಾದ ನಮ್ಮ ಅಗಸ್ತ್ಯ ಸಂಸ್ಥೆಯ CEO ಹುದ್ದೆಯನ್ನು ಅಲಂಕರಿಸಿರುವ ಶ್ರೀಯುತ ದಿಲೀಪ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಸಹ ಹೃತ್ಪೂರ್ವಕ ಸುಸ್ವಾಗತವನ್ನು ಕೋರುತ್ತೇನೆ. ವೆಲ್ಕಮ್ ಸರ್. ಪ್ರತಿಯೊಂದು ಹಂತದಲ್ಲೂ ಈ ಒಂದು ಕಾರ್ಯಕ್ರಮದ ಆಯೋಜನೆ ಹಾಗೂ ಮುನ್ನಡೆಸುವ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿರುವ ಅಗಸ್ತ್ಯ ಸಂಸ್ಥೆಯ ಪ್ರಾದೇಶಿಕ ವ್ಯವಸ್ಥಾಪಕರು, ವಲಯಾಧಿಕಾರಿಗಳು ಹಾಗೂ ಅಗಸ್ತ್ಯ ಸಿಬ್ಬಂದಿ ವರ್ಗದವರಿಗೆ ವಿನಮ್ರವಾದ ಸುಸ್ವಾಗತವನ್ನು ಕೋರುತ್ತೇನೆ. ನಿಜಕ್ಕೂ ಹೇಳಬೇಕೆಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯತೆ ಹೆಜ್ಜೆ ಹಾಕಲು ಸಹಕಾರ ನೀಡುತ್ತಿರುವ ಪೋಷಕ ವರ್ಗದವರು ಹಾಗೂ ಆತ್ಮೀಯ ವಿದ್ಯಾರ್ಥಿಗಳಿಗೆ ಅಭೂತಪೂರ್ವವಾದ ಸುಸ್ವಾಗತವನ್ನು ಸಲ್ಲಿಸುತ್ತೇನೆ. ಈ ದಿನದ ವಿಶೇಷ ವಿಚಾರ ಮಂಥನ ಕಾರ್ಯಕ್ರಮದಲ್ಲಿ ಹೊಸ ವಿಚಾರಗಳೊಂದಿಗೆ ನಮಗೆಲ್ಲರಿಗೂ ಮಾಹಿತಿ ನೀಡಲು ಆಗಮಿಸಿರುವ ಸುಜಾ ಸುಕುಮಾರನ್ರವರ ಬಗ್ಗೆ, ಅವರ ಸಾಧನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಇವರು ಪ್ರಸ್ತುತ ಪೋಸ್ಕೋ ಹಾಗೂ ಪೋಕ್ಸೋ ಕಾಯ್ದೆ, ಮಕ್ಕಳ ಹಕ್ಕುಗಳು ಮತ್ತು ಜೀವನ ಕೌಶಲ್ಯಗಳ ಕುರಿತು ಜಾಗೃತಿ ತರಬೇತಿಯನ್ನು ನೀಡುತ್ತಿದ್ದಾರೆ. ಅವರು ಹಲವಾರು ಸಂಸ್ಥೆಗಳಿಗೆ ಪೋಸ್ಕೋ ಸಂಬಂಧಪಟ್ಟಂತೆ ಆಂತರಿಕ ಸಮಿತಿಯ ಸದಸ್ಯರಾಗಿದ್ದಾರೆ ಮತ್ತು ಅಂತಹ ಪ್ರಕರಣಗಳನ್ನು ಪರಿಹಾರ ನೀಡಿದ್ದಾರೆ. ಅವರು ಪ್ರಮಾಣೀಕೃತ ಲೈಫ್ ಕೋಚ್ ಮತ್ತು ಕೌನ್ಸಿಲರ್ ಕೂಡ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 2013ರಿಂದ ಸುಜಾ ಸುಕುಮಾರನ್ ಎನ್ಫೋಲ್ಡ್ ಟ್ರಸ್ಟ್ ಎಂಬ NGOಗೆ ಸಲಹೆಗಾರರಾಗಿದ್ದು ಲೈಂಗಿಕ ದೌರ್ಜನ್ಯವನ್ನು ಅನುಭವಿಸಿದ ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದಾರೆ. ಅವರು ಸರ್ಕಾರಿ ಇಲಾಖೆಗಳು ಮತ್ತು ಯುನಿಸೆಫ್ಗಾಗಿ ಯೋಜನೆಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವರು ಪ್ರಮುಖವಾಗಿ USA ಔಷಧಿಯ ಕಂಪನಿಯಲ್ಲಿ ಸಂಶೋಧನಾ ವಿಜ್ಞಾನಿಯಾಗಿ ಕೆಲಸ ಮಾಡಿದ್ದು, ಅವರು ಸ್ವಲ್ಪ ಸಮಯದವರೆಗೆ US ಮಾಧ್ಯಮ ವರದಿಗಾರ್ತಿ ಮತ್ತು ಸ್ವತಂತ್ರ ಬರಹಗಾರರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಷ್ಟೆಲ್ಲ ಸೇವೆಯನ್ನು ಸಲ್ಲಿಸಿರುವಂತಹ ಈ ಒಂದು ವಿಶೇಷ ಅತಿಥಿಗಳಿಗೆ ಆಗಮಿಸಿರುವಂತಹ ಮೇಡಮ್ ರವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವೆಲ್ಕಮ್ನ ಹೇಳ್ತಾ, ಅವರ ಒಂದಷ್ಟು ಜ್ಞಾನವನ್ನು ಇದು ನಾವೆಲ್ಲರೂ ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವೇದಿಕೆಯನ್ನ ಶ್ರೀಮತಿ ಸುಜಾ ಸುಕುಮಾರನ್ ಮೇಡಮ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಮಾತಾಡಿ ಮೇಡಮ್. ಮಕ್ಕಳಿದ್ದಾರಾ? ಜಾಯಿನ್ ಆಗ್ತಿದ್ದಾರೆ, ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ ಈಗ.
ಅಲ್ಲ, ಯಾರನ್ನೂ ಕಾಣಿಸ್ತಾ ಇಲ್ಲ ಮಕ್ಕಳು, ಅದಕ್ಕೆ ಕೇಳಿದ್ದು. ಅದೇ ಜಾಯ್ನ್ ಆಗ್ತಿದ್ದಾರೆ ಮೇಡಮ್, ಮಕ್ಕಳು ನಮ್ಮ ಟೀಚರ್ಸ್ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ. ನೀವು ಸ್ಟಾರ್ಟ್ ಹೌದಾ? ಮಾಡಿ ಮೇಡಮ್ ಈಗ. ಅಂದ್ರೆ ಒಂದೇ ಸ್ಕ್ರೀನ್ ಅಲ್ಲಿ ತುಂಬಾ ಜನ ಸೇರ್ತಾ ಇದ್ದಾರಾ? ಹೌದು ಮೇಡಮ್, ಹೌದು. ಓಕೆ, ಸರಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಆ, ನಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಕೇಳ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಸರಿ, ಸರ್ ಹೇಳ್ದಂಗೆ, ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಗೆ, ನಾನು ತುಂಬ ವರ್ಷ, ಸುಮಾರು 13 ವರ್ಷದಿಂದ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಎನ್ಫೋಲ್ಡ್ ಜೊತೆನೂ ಕೆಲಸ ಮಾಡಿದ್ದೀನಿ. ಹಾಗೆಯೇ ನಮ್ಮ ಗವರ್ಮೆಂಟ್ನಲ್ಲಿ, ಸ್ಟೇಟ್ ಗವರ್ಮೆಂಟ್ನಲ್ಲಿ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವ್ರ ಜೊತೆನೂ ರಿಸರ್ಚ್ ಪ್ರಾಜೆಕ್ಟ್ಸ್ನ ಮಾಡಿದ್ದೀವಿ. ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ದೀವಿ ರಿಸರ್ಚ್ ಮಾಡಿದಾಗ. ಮೋಸ್ಟ್ಲಿ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ಅಸೆಸ್ಮೆಂಟ್ ಮಾಡಿದ್ದು ಅಂತ ಯುನಿಸೆಫ್ ಪ್ರಾಜೆಕ್ಟ್ಸ್ನಲ್ಲೂ ಸಹ ಮಾಡಿದ್ದೀವಿ. ಮುಖ್ಯವಾಗಿ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯ, ಅಂತಹ ಮಕ್ಕಳಿಗೆ ರಿಹ್ಯಾಬಿಲಿಟೇಷನ್, ಪುನರ್ವಸತಿಗೋಸ್ಕರ ನಾವು ತುಂಬಾನೇ ಕೆಲಸ ಮಾಡ್ತಾ ಇದ್ದೀವಿ. ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಮತ್ತು DCPO ಆಫೀಸ್ ಇಲ್ಲೆಲ್ಲ ಹೋಗಿ ಅಂತಹ ಮಕ್ಕಳಿಗೆ ರಿಹ್ಯಾಬಿಲಿಟೇಷನ್ಗೋಸ್ಕರ ಯಾವ ರೀತಿಯಲ್ಲಿ ಬೆಂಬಲ ಕೊಡ್ಬೋದು ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದ್ರ ಜೊತೆಗೆ ಬೇರೆ ವಿಷಯಗಳು ಸಹ ನಾವು ಮಾಡ್ತಾ ಇದ್ದೀವಿ. ಪಾಕ್ಸೋ ಅಂದರೆ ಮಕ್ಕಳ ಮೇಲೆ ನಡೆಯುವಂಥ ದೌರ್ಜನ್ಯ, ಅದು ಬಿಟ್ಟು ಪಾಶ್ ಅಂತಾನೂ ಒಂದಿದೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್, ಕೆಲಸ ಜಾಗದಲ್ಲಿ ಲೈಂಗಿಕ ಕಿರುಕುಳನ ತಡೆಗಟ್ಟಿಸಲಿರುವ ಕಾನೂನು, ಅದ್ರ ಬಗ್ಗೆನೂ ಟ್ರೈನಿಂಗ್ ಮಾಡೋದು. ಹಾಗೆಯೇ ಸೈಬರ್ ಸೇಫ್ಟಿ ಬಗ್ಗೆನೂ ಮಕ್ಕಳ ಹತ್ರ ನಾವು ಮಾತಾಡ್ತೀವಿ, ಯಾಕಂದರೆ ಇದೆಲ್ಲ ಕನೆಕ್ಟೆಡು ಒಂದು ರೀತಿಯಲ್ಲಿ. ಸೊ ಇವತ್ತು ನಾನು ಮಾತಾಡೋದು ಸೈಬರ್ ಸೇಫ್ಟಿ ಬಗ್ಗೆ, ಆನ್ಲೈನ್ ಸೇಫ್ಟಿ ಬಗ್ಗೆ. ಓಕೆ, ನಾನು ಕೆಲವು ಪ್ರಶ್ನೆಗಳು ಕೇಳುವಾಗ ನೀವು ದಯವಿಟ್ಟು ಅನ್ಮ್ಯೂಟ್ ಮಾಡಿ ಉತ್ತರ ಕೊಡಿ. ಓಕೆ, ಮಕ್ಕಳಿದ್ರೆ ಮಕ್ಕಳು ಅನ್ಮ್ಯೂಟ್ ಮಾಡಿ ಉತ್ತರ ಕೊಡಿ, ಅವಾಗ ಒಂದು ಇಂಟ್ರಾಕ್ಷನ್ ಇದ್ರೆ ಚೆನ್ನಾಗಿರುತ್ತೆ. ಸೊ ನಾನೀಗ ಒಂದು ಪ್ರೆಸೆಂಟೇಷನ್ ಮಾಡ್ತೀನಿ, ನಂದೊಂದು PPT ಇದೆ, ಶೇರ್ ಮಾಡ್ತೀನಿ. ಅದರ ಮೂಲಕ ಯಾವ ರೀತಿಯಲ್ಲಿ ಆನ್ಲೈನ್ ಸೇಫ್ಟಿ, ಓಕೆ, ಸೈಬರ್ ಸೇಫ್ಟಿ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋದು. ಯಾಕಂದರೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ಟಾಪಿಕ್. ಎಲ್ಲರ ಕೈಯಲ್ಲೂ ಇವಾಗ ಫೋನ್ ಇದೆ, ಮಕ್ಕಳ ಹತ್ರನೂ ಇದೆ, ಶಾಲೆಗೆ ಹೋಗುವ ಮಕ್ಕಳ ಹತ್ರನೂ ಫೋನ್ ಇದೆ, ಪೇರೆಂಟ್ಸ್ ಹತ್ರ ಇದೆ, ಎಲ್ಲರ ಹತ್ರ. ನಮ್ಮ ಮನೆಗೆ ತರಕಾರಿ ಮಾರೋರು ಬರೋರು ಅವ್ರ ಹತ್ರನೂ ಫೋನ್ ಇದೆ. ಯಾರ ಹತ್ರ ಇಲ್ಲ ಅಂತ ಕೇಳಿ, ಅದು ಮುಖ್ಯ. ಎಲ್ಲರ ಹತ್ರನೂ ಫೋನ್ ಇದೆ. ಅದೇ ರೀತಿ ಮೋಸ್ಟ್ಲಿ ಲಾಟ್ ಆಫ್ ಪ್ಲೇಸಸ್, ಶಾಲೆಗಳಿರಲಿ ಹೊರಗಡೆ ಇರಲಿ, ಕಂಪ್ಯೂಟರ್ ಬಳಸ್ತಾರೆ. ಸೋಷಿಯಲ್ ಮೀಡಿಯಾ ಅಂತ ಒಂದಿದೆ, ತುಂಬ ಜನ ಸೋಷಿಯಲ್ ಮೀಡಿಯಾನಲ್ಲೂ ಇದ್ದಾರೆ. ಈ ಎಲ್ಲ ರೀತಿ ಎಲೆಕ್ಟ್ರಾನಿಕ್ ಐಟಮ್ಸ್ನ ಬಳಸ್ಕೊಂಡು ಬರ್ತಾ ಇದ್ದೀವಿ ಈಗ. ಅದು ಹೊಸದಾಗಿ ನಮ್ಮ ನ್ಯೂ ಜನರೇಷನ್ ಎಲೆಕ್ಟ್ರಾನಿಕ್ ಐಟಮ್ಸ್ ಇವೆಲ್ಲ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಅಂತ ಒಂದಿದೆ. ಇದೆಲ್ಲ ಇರುವಾಗ ನಾವು ಯಾವ ರೀತಿ ಸುರಕ್ಷತೆಯನ್ನು ಮೊದಲನೇದಾಗಿ ನೋಡಬೇಕು. ಸೇಫ್ಟಿ, ಯಾವುದೇ ಒಂದು ಗ್ಯಾಡ್ಜೆಟ್ ತಗೊಂಡ್ರೆ, ಫೋನ್ ಇರಲಿ, ಲ್ಯಾಪ್ಟಾಪ್ ಇರಲಿ, ಸೋಷಿಯಲ್ ಮೀಡಿಯಾನಲ್ಲಿರಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ನಾವು ಸೇಫ್ ಆಗಿರಬೇಕು. ಯಾಕಂದರೆ ಮಕ್ಕಳ ಕೈಯಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯರು ಫೋನ್ ಕೊಟ್ಟು ಬಿಡ್ತಾರೆ. ಆಟ ಆಡಲಿ, ಊಟ ಮಾಡೋ ಟೈಮ್ನಲ್ಲಿ ಫೋನ್ ಕೊಟ್ಟು ಬಿಡ್ತಾರೆ, ಆಟ ಆಡೋ ಟೈಮ್ನಲ್ಲೂ ಫೋನ್ ಕೊಡ್ತಾರೆ, ಎಲ್ಲಾದರೂ ಹೊರಗಡೆ ಹೋದ್ರೂ ಅವ್ರ ಕೈಯಲ್ಲಿ, ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟು ಬಿಡ್ತಾರೆ. ಹಾಗಾಗಿ ಮಕ್ಕಳಿಗೆ ಫೋನು ಮತ್ತು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು, ಐಟಮ್ಸು ಬಳಸೋದು ತುಂಬ ಸಹಜವಾಗಿದೆ. ಆದರೆ ತಂದೆ ತಾಯಿ ಏನೊಂದು ಬಿಟ್ಟಿದ್ದಾರೆ ಅಂದರೆ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಫೋನ್ ಕೊಟ್ಟರೆ ಸಾಲದು, ಅದು ಯಾವ ರೀತಿ ಬಳಸಬೇಕು, ಸೇಫಾಗಿ ಹೆಂಗಿರಬೇಕು ನಾವು ಆನ್ಲೈನ್, ಅದ್ರ ಬಗ್ಗೆ ಹೇಳೋಕ್ಕೆ ಮರ್ತೋಗುತ್ತೆ ತಂದೆ ತಾಯಿ. ಸೊ ಹಾಗಿರುವಾಗ ಮಕ್ಕಳಿಗೆ ಅದು ಸೇಫ್ಟಿ ಯಾವ ರೀತಿ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ. ನಾವು ಹೇಳ್ಕೊಡ್ಬೇಕು, ಹೇಳ್ಕೊಟ್ರೆ ಮಾತ್ರ ಮಕ್ಕಳಿಗೂ ಗೊತ್ತಾಗೋದು. ಬರೀ ಮಕ್ಕಳಿಗೆಲ್ಲ, ಕೆಲವು ದೊಡ್ಡವ್ರಿಗೆ, ಪೇರೆಂಟ್ಸ್ಗೂ ಸಹ ಗೊತ್ತಿಲ್ಲ ಯಾವ ರೀತಿ ಸೇಫ್ ಆಗಿರಬೇಕು ಆನ್ಲೈನ್ನಲ್ಲಿ. ಒಂದು ಫೋನ್ ಇದ್ರೆ, ಲ್ಯಾಪ್ಟಾಪ್ ಇದ್ರೆ ಅದರಲ್ಲಿ ಆಟೋಮ್ಯಾಟಿಕ್ ಆಗಿ ಸೇಫ್ಟಿ ಬರುತ್ತೆ ಅಂತ ಇಲ್ಲ. ಓಕೆ, ಸೊ ಇವತ್ತು ನಾನು ಪ್ರೆಸೆಂಟೇಷನ್ ಮಾಡುವ ನಮ್ಮದು PPT ಮೂಲಕ ಯಾವ ರೀತಿ ಮಕ್ಕಳು, ಪರ್ಟಿಕ್ಯುಲರ್ಲಿ ಮಕ್ಕಳು, ದೊಡ್ಡವ್ರಿಗೂ ಅಪ್ಲೈ ಆಗುತ್ತೆ, ಸೇಫ್ ಆಗಿರಬೇಕು ಆನ್ಲೈನ್. ಯಾವ ರೀತಿ ನಿಮ್ಮ ಹತ್ರ ಫೋನ್ ಇದ್ರೆ ಹೆಂಗೆ ಸೇಫ್ ಆಗಿ ಅದನ್ನು ಯೂಸ್ ಮಾಡೋದು,
ಸೇಫ್ಟಿ ಪ್ರಿಕಾಷನ್ಸ್ ಏನಿದೆ ಅಂತ ನೋಡಿದ್ವಿ. ಓಕೆ, ಸೊ ನಾನೀಗ ನನ್ನ PPT ಸ್ವಲ್ಪ ಶೇರ್ ಮಾಡ್ತೀನಿ, ನಿಮಗೆ ಕಾಣಿಸುತ್ತಾ ಅಂತ ಹೇಳಿ. ನಂದು ವಿಡಿಯೋ ಸಹ ನಾನು ಆಫ್ ಮಾಡ್ತೀನಿ, ಸಿಗ್ನಲ್ ಲೋ ಆದರೆ. ಒಂದು ನಿಮಿಷ. ನಂದು ಇದು ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ ಶೇರ್ ಮಾಡಿದ್ದು? ಕಾಣಿಸುತ್ತಾ? ಎಸ್ ಮೇಡಮ್, ಕಾಣಿಸ್ತಿದೆ ಮೇಡಮ್. ಸರಿ ಸರಿ, ಓಕೆ. ನನಗೆ ಯಾಕಂದ್ರೆ ಚಾಟ್ ಬಾಕ್ಸ್ನಲ್ಲಿ ಇರೋದು ಗೊತ್ತಾಗಲ್ಲ, ಸೊ ಯಾರಾದರೂ ಅನ್ಮ್ಯೂಟ್ ಮಾಡಿ ಮಾತಾಡ್ತಾ ಇದ್ರೆ ನನಗೆ ಹೇಳಿ, ಉತ್ತರ ಕೊಡ್ತಾ ಇದ್ರೆ. ಓಕೆ, ಆಲ್ ರೈಟ್. ಸೊ ಈಗ ಅದನ್ನ ಫುಲ್ ಸ್ಕ್ರೀನ್ ಮಾಡೋಕ್ಕೆ ನೋಡ್ತೀನಿ. ಒಂದು ನಿಮಿಷ. ಓಕೆ, ಈಗ ಕಾಣಿಸುತ್ತಾ ಫುಲ್ ಸ್ಕ್ರೀನ್? ಎಸ್ ಮೇಡಮ್, ಕಾಣಿಸ್ತಿದೆ. ಓಕೆ, ಥ್ಯಾಂಕ್ ಯು. ಸರಿ, ಸೊ ಇವತ್ತಿನ ವಿಷಯ ಆನ್ಲೈನ್ ಸುರಕ್ಷತೆ ಅಥವಾ ಇಂಟರ್ನೆಟ್ ಸೇಫ್ಟಿ ಅಂತ ಹೇಳ್ತೀವಿ. ಈ ಸೇಫ್ಟಿ ತುಂಬಾನೇ ಮುಖ್ಯ, ಅದು ಮಕ್ಕಳಿಗೆ ತುಂಬಾನೇ ಮುಖ್ಯ. ಯಾಕಂದ್ರೆ ಇತ್ತೀಚೆಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ಈ ವಿಷಯ ಸೇರಿಸಿ. ನ್ಯೂಸ್ ಪೇಪರ್ನಲ್ಲೂ ದಿನ ಬೆಳಗ್ಗೆ ನೀವೆದ್ದು ಪೇಪರ್ ಎಲ್ಲ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ, ದೊಡ್ಡವ್ರಿಗೂ ತೊಂದರೆ ಆಗ್ತಾ ಇದೆ. ಇಂತಹ ಆನ್ಲೈನ್ ಸುರಕ್ಷತೆ ಇಲ್ಲದೆ ಇರೋದ್ರಿಂದ ತುಂಬಾ ಜನರಿಗೆ ತೊಂದರೆ ಆಗ್ತಾ ಇದೆ. ಸೊ ನಾವು ಹೇಗೆ ಸೇಫ್ ಆಗಿರಬೇಕು ಅದನ್ನ ನಾನು ಹೇಳ್ತೀನಿ. ಸಪೋಸ್ ನಮ್ಮ ಹತ್ರ ಫೋನ್ ಇದ್ರೆ ಅಥವಾ ಲ್ಯಾಪ್ಟಾಪ್ ಉಪಯೋಗಿಸ್ತಾ ಇದ್ರೆ ಅಥವಾ ಲ್ಯಾಪ್ಟಾಪ್ನಲ್ಲಿ ಸೋಷಿಯಲ್ ಮೀಡಿಯಾ ನಾವು ಬಳಸ್ಕೊಳ್ತಾ ಇದ್ರೆ ಅಥವಾ ಇಮೇಲ್, ಸಮಥಿಂಗ್ ಸಿಂಪಲ್ ಆಗಿ ಇಮೇಲ್ ಸಹ ನಾವು ಯೂಸ್ ಮಾಡುವಾಗ ಯಾವ ರೀತಿ ಸೇಫ್ ಆಗಿರಬೇಕು. ಸೊ ಈ ಚಿತ್ರವನ್ನು ನೋಡಿ, ನೀವು ಈ ಚಿತ್ರ ನೋಡುವಾಗ ನಿಮ್ಗೆ ಏನ್ ಅನ್ಸುತ್ತೆ? ಯಾರಾದ್ರೂ ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ ಮಾತಾಡಿ, ತೊಂದರೆ ಇಲ್ಲ. ಈ ಚಿತ್ರ ನೀವು ನೋಡುವಾಗ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಕಂಡು ಬರ್ತಾ ಇದೆ? ಹೆಲ್ಪಿಂಗ್ ನೇಚರ್ ಇಲ್ಲ ಅಂತ ಹೇಳ್ತಾರೆ. ಯಾರ ಹೇಳಿ, ಇನ್ನೊಂದ್ಸಲಿ ಹೇಳಿ. ಹೆಲ್ಪಿಂಗ್ ನೇಚರ್ ಇಲ್ಲ ಅನ್ನಿಸ್ತಾ ಇದೆ. ಹೆಲ್ಪಿಂಗ್ ನೇಚರ್ ಇಲ್ಲ ಅನ್ಸ್ತಾ ಇದೆ, ಕರೆಕ್ಟು. ಬೇರೆ ಯಾರಾದ್ರೂ ಹೇಳ್ತೀರಾ ಏನ್ ಆಗ್ತಾ ಇದೆ ಇಲ್ಲಿ ಚಿತ್ರದಲ್ಲಿ? ಆನ್ಲೈನ್ ಒಳಗಡೆ ಮುಳುಗೋಗ್ತಾ ಇದಾರೆ ಅಂತ ಅನ್ನಿಸ್ತಿದೆ ಮೇಡಮ್. ಆನ್ಲೈನ್ ಒಳಗಡೆ ಮುಳುಗೋಗ್ತಾ ಇದ್ದಾರೆ, ಅದು ಒಂದು ಪರ್ಸೆಪ್ಷನ್. ಸರಿ, ಬೇರೆ ಯಾವ್ದಾದ್ರು ಒಪಿನಿಯನ್ ಇದೆಯಾ ನಿಮ್ಗೆ? ಬೇರೆ ರೀತಿಯಲ್ಲಿ ಕಾಣ್ತಾ ಇದೆಯಾ ಅದು? ಆ ವಿಡಿಯೋಸ್ ನ ನಾವು ಕ್ಯಾಪ್ಚರ್ ಮಾಡಿರೋದನ್ನ ಅಪ್ಲೋಡ್ ಮಾಡಿದ್ರೆ ನಮ್ಗೆ ಲೈಕ್ಸ್, ಕಾಮೆಂಟ್ಸ್ ಮತ್ತೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ಅನ್ನೋ ಒಂದು ಇದಿರ್ಬೋದಮ್ಮ. ಹೌದು, ಕರೆಕ್ಟು, ವೆರಿ ಕರೆಕ್ಟ್. ಅದು ಒಂದು. ಆಮೇಲೆ ಬೇರೆ ಯಾರಾದ್ರೂ ಏನ್ ನಡೀತಾ ಇದೆ ಈ ಚಿತ್ರದಲ್ಲಿ? ಆಕ್ಚುಲಿ ನಿಮ್ಗೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿ, ಏನ್ ನಡೀತಾ ಇರ್ಬೋದು? ಆ ಕೈ ಒಂದು ಕಾಣ್ತಾ ಇದೆ, ಏನಿರ್ಬೋದು? ಮೇಡಮ್, ಸೇವ್ ಮೈಂಡ್ ಗಿಂತ ಶೇರ್ ಮೈಂಡ್ ಜಾಸ್ತಿ ಇದೆ ಅವರಲ್ಲಿ. ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ಏನಾಗ್ತಾ ಇದೆ ಅಂದ್ರೆ, ಸೇವ್ ಮಾಡೋದ್ ಬಿಟ್ಟು ಅಲ್ಲಿ ಒಬ್ಬ ವ್ಯಕ್ತಿ ನದಿನೆಲ್ಲ ಎಲ್ಲೋ ನೀರಿನಲ್ಲಿ ಮುಳುಗಿ ಸಾಯೋ ಸ್ಟೇಜ್ ನಲ್ಲಿ ಇದ್ದಾರೆ. ಕೈ ಮಾತ್ರ ಹೊರಗಡೆ ಕಾಣ್ತಾ ಇದ್ರೆ, ಆದ್ರೆ ಅವ್ರಿಗೆ ಸೇವ್ ಮಾಡಿ ಹೆಲ್ಪ್ ಮಾಡೋ ಬಿಟ್ಟು ಜನ ಏನ್ ಮಾಡ್ತಾ ಇದಾರೆ, ತಕ್ಷಣ ಫೋನ್ ತಗೊಂಡು ಅದನ್ನ ಫೋಟೋ ತೆಗೆದು ವಿಡಿಯೋ ತೆಗೆದು ಅಪ್ಲೋಡ್ ಮಾಡ್ತಾರೆ. ಅಲ್ಲೂ ಇಲ್ಲೂ ಸೋಷಿಯಲ್ ಮೀಡಿಯಾನಲ್ಲಿ, ಇನ್ಸ್ಟಾಗ್ರಾಮ್ ಇರಲಿ, ಎಲ್ಲಾದ್ರೂ ಶೇರ್ ಮಾಡಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಅದು ಮಾಡ್ತಾ ಇದ್ರೆ, ಆ ವ್ಯಕ್ತಿಗೆ ಸೇವ್ ಮಾಡಕ್ಕೂ ಯಾರು ಬರ್ತಾ ಇಲ್ಲ. ಇದು ನಮ್ಮ ಸಮಾಜದಲ್ಲಿ ಇರುವಂತಹ ಪ್ರಾಬ್ಲಮ್. ಈಗ ಕೆಲವೊಮ್ಮೆ ಏನಾಗುತ್ತೆ, ರೋಡ್ನಲ್ಲಿ ಬೀದಿನಲ್ಲಿ ಹೋಗ್ತಾ ಇದ್ರೆ ಯಾರೋ ಒಬ್ರು ಬಿದ್ದಿದ್ದಾರೆ, ಆಕ್ಸಿಡೆಂಟ್ ಆಗಿದ್ದಾರೆ, ಮಲ್ಗಿದ್ದಾರೆ ರೋಡ್ನಲ್ಲಿ, ಅವ್ರನ್ನ ಹೆಲ್ಪ್ ಮಾಡೋದ್ ಬಿಟ್ಟು ಜನ ಫೋನ್ ಹೊರಗಡೆ ತೆಗೆದು ಅವ್ರ ಫೋಟೋ ತಗೊಂಡು ಶೇರ್ ಮಾಡಕ್ ಶುರು ಮಾಡ್ತಾರೆ. ಅದ್ರ ಬದಲು ತಕ್ಷಣ ಹೋಗಿ ಆ ವ್ಯಕ್ತಿ ಕೈಯನ್ನ ಎಳೆದು ಅಥವಾ ರೋಡ್ನಲ್ಲಿ ಬಿದ್ದಿರುವಂತ ಆಕ್ಸಿಡೆಂಟ್ ಆಗಿರುವಂತ ವ್ಯಕ್ತಿಗೆ ಸಹಾಯ ಮಾಡಿ ಫೋನ್ ಆಂಬ್ಯುಲೆನ್ಸ್ ನ ಕಾಲ್ ಮಾಡೋದು, 108 ಆಂಬ್ಯುಲೆನ್ಸ್ ಕಾಲ್ ಮಾಡೋದ್ ಬಿಟ್ಟು 112 ಪೊಲೀಸ್ ನಂಬರ್ ಕಾಲ್ ಮಾಡೋದ್ ಬಿಟ್ಟು ವಿಡಿಯೋ ತಗೊಂಡು ಫೋಟೋ ತಗೊಂಡ್ರೆ ಆ ವ್ಯಕ್ತಿ ಸಾಯ್ಬೋದು. ಪಾಪ ಆ ವ್ಯಕ್ತಿ ಹೆಲ್ಪ್ ನ ರಕ್ಷಿಸಿ ಕಾಪಾಡಿ ಅಂತ ಹೇಳ್ತಾ ಇರ್ಬೋದು, ಆದ್ರೆ ಜನ ಅದನ್ನ ತಿಳ್ಕೊಳ್ತಾ ಇಲ್ಲ. ಓಕೆ, ಸೊ ಇದು ನಮ್ಮ ಸಮಾಜದಲ್ಲಿ ಇವಾಗ ಇರುವಂತಹ
ದೃಶ್ಯಗಳು ಕಂಡು ಬರುತ್ತೆ ನಿಮ್ಗೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಗೆ ಇದು ಒಂಥರ ಅಡಿಕ್ಷನ್ ಆಗ್ಬಿಟ್ಟಿದೆ, ಫೋನು, ಈ ಸೋಷಿಯಲ್ ಮೀಡಿಯಾ ಇಂಥದೆಲ್ಲ. ಸೊ ನಮ್ಮ ಗಮನ ಬೇರೆ ಕಡೆ ಹೋಗ್ಬಿಟ್ಟಿದೆ, ಮಾನವೀಯತೆನೆ ಮರ್ತು ಬಿಟ್ಟಿದೀವಿ ನಾವು. ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದು ಬಿಟ್ಟು ಸೋಷಿಯಲ್ ಮೀಡಿಯಾ ಲೈಕ್ಸು ಕಾಮೆಂಟ್ಸು ಅದು ಮೋರ್ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ನಮ್ಗೆ. ಸೊ ಅದು ದೊಡ್ಡವ್ರು ಮಾಡೋದನ್ನ ನೋಡಿ ಮಕ್ಕಳು ಅದೇ ಮಾಡ್ತಾ ಇದ್ದಾರೆ. ಸಹಜವಾಗಿ ದೊಡ್ಡವರು ಮಾಡೋದನ್ನ ನೋಡಿ ತಾನೆ ಮಕ್ಕಳು ಕಲಿಯೋದು. ದೊಡ್ಡವರು ಹಂಗೆ ಮಾಡ್ತಾ ಇದಾರೆ ಅಂತ ಮಕ್ಕಳು ಅನ್ಕೊಳ್ತಾರೆ, ಓ ಇದೇ ನಾರ್ಮಲ್, ದಿಸ್ ಇಸ್ ನಾರ್ಮಲ್, ನಾನು ಹಿಂಗೆ ಮಾಡ್ತೀನಿ ಅಂತ ದೊಡ್ಡವ್ರು ಮಾಡೋದ್ ನೋಡಿ ಮಕ್ಕಳು ಅದನ್ನೇ ಮಾಡ್ತಾರೆ. ಸೊ ತಿದ್ದಬೇಕಾದ ಯಾರಂದ್ರೆ ಮಕ್ಕಳಲ್ಲ. ನಾವ್ ಯಾವಾಗ್ಲೂ ಮಕ್ಕಳನ್ನ ಬೈತೀವಿ, ಓ ಅವರು ಸರಿ ಇಲ್ಲ, ಮಕ್ಳು ಸರಿ ಇಲ್ಲ, ಈಗಿನ ಕಾಲದ ಮಕ್ಳು ಏನ್ ಹೇಳಿದ್ರು ಶುರು ಮಾಡ್ತೀವಿ, ಈಗಿನ ಕಾಲದ ಮಕ್ಳು. ಆದ್ರೆ ನೀವು ದೊಡ್ಡವ್ರು ನೋಡಿದ್ರೆ ದೊಡ್ಡವರಿಂದಾನೇ ಕಲಿತಾ ಇದ್ದಾರೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಈ ಒಂದು ದೃಶ್ಯದಿಂದ ನಾನು ಶುರು ಮಾಡ್ತೀನಿ, ಯಾವ ರೀತಿ ಸೈಬರ್ ಸೇಫ್ಟಿನೂ ಇಂಪಾರ್ಟೆಂಟ್. ಈ ಒಂದು ಚಿತ್ರ ನೋಡಿ, ಈಗ ಎಲ್ಲರೂ ಕೂತಿದ್ದಾರೆ ಪಾರ್ಕ್ನಲ್ಲಿ, ಆದ್ರೆ ಅವ್ರ ಕೈನಲ್ಲಿ ಇರೋದೇನು? ಕಂಪ್ಯೂಟರು, ಫೋನು. ನೀವು ಎಲ್ಲಿ ಹೋಗಿ ನೋಡಿದ್ರು ಇದೇ ಆಗ್ಬಿಟ್ಟಿದೆ. ನೀವು ಒಂದು ಹೋಟೆಲ್ಗೆ ಹೋದ್ರೆ ಊಟ ಮಾಡಕ್ಕೆ ಫ್ಯಾಮಿಲಿ ಜೊತೆ, ಆ ಫ್ಯಾಮಿಲಿ ಕೂತ್ಕೊಂಡು ಮಾತಾಡೋದು ಬಿಟ್ಟು ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ, ಅವರೇ ಏನೋ ಅವ್ರದೇ ಲೋಕದಲ್ಲಿ ಇರ್ತಾರೆ. ಅದೇ ರೀತಿ ಒಳ್ಳೆ ಒಂದು ಪಾರ್ಕಿಗೆ ಹೋಗಿದ್ದಾರೆ, ಒಂದು ಕಪಲ್ ಇರ್ಬೋದು, ಮಾತಾಡೋ ಬಿಟ್ಟು ಅವ್ರದ್ದು ಗ್ಯಾಡ್ಜೆಟ್ಸ್ ನ ಇಟ್ಕೊಂಡು ಕೂತಿದ್ದಾರೆ. ಅದೇ ರೀತಿ ಮಕ್ಕಳು ಆಟಾಡೋ ಬಿಟ್ಟು ಫೋನು, ಲ್ಯಾಪ್ಟಾಪು ಇದೇ ಅವ್ರಿಗೆ ಸಾಕು. ಈಗ ಒಂದ್ ಕಾಲದಲ್ಲಿ ಮಕ್ಕಳೆಲ್ಲ ರೋಡ್ ನಲ್ಲಿ ಆಟಾಡ್ತಾ ಇದ್ರು, ಬೇರೆ ಬೇರೆ ಆಟಗಳು ಆಟಾಡ್ತಾ ಇದ್ರು, ಎಕ್ಸರ್ಸೈಸ್ ಮಾಡ್ತಾ ಇದ್ರು ಸ್ಕೂಲ್ ನಲ್ಲಿ ಇರ್ಲಿ ಹೊರಗಡೆ. ಈಗ ಏನಾಗಿದೆ, ತುಂಬಾನೇ ಈ ಗ್ಯಾಡ್ಜೆಟ್ಸ್, ಫೋನು ಇದನ್ನೆಲ್ಲ ಇಟ್ಕೊಂಡು ರೂಮ್ ಒಳಗಡೆನೆ ಬಾಗ್ಲಾಕೊಂಡು ಕೂತ್ಕೊಳ್ಳೋದು, ಅದು ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಸೊ ಅದು ಯಾವ ರೀತಿಯಲ್ಲಿ ನಾವು ತಿದ್ಕೋಬಹುದು, ಯಾವ ರೀತಿ ನಮ್ಗೆ ಮಾನಸಿಕವಾಗಿ ನಮ್ಗೆ ಯಾವ ರೀತಿ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಹೆಲ್ತ್, ನಮ್ಮ ಆರೋಗ್ಯನ ನೋಡ್ಕೋಬೇಕು. ಮಾನಸಿಕ ಆರೋಗ್ಯ ಮತ್ತೆ ಶಾರೀರಿಕ ಆರೋಗ್ಯ. ಅದು ನೋಡ್ಕೊಳ್ಳೋದು ಹೆಂಗೆ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಬೇಕು, ಈ ಗ್ಯಾಡ್ಜೆಟ್ಸ್ ಎಲ್ಲ ಸ್ವಲ್ಪ ಲಿಮಿಟೆಡ್ ಆಗಿ ಉಪಯೋಗಿಸ್ಬೇಕು. ಸೊ ಈಗ ಈಗಿನ ಕಾಲದಲ್ಲಿ ಈ ಚಿತ್ರ ನೋಡಿ, ಬರೀ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವ್ರ ಕೈಯಲ್ಲೂ ಯಾವಾಗ ನೋಡಿದ್ರು ಯಾವ್ದಾದ್ರು ಒಂದು ಗ್ಯಾಡ್ಜೆಟ್ ಇರುತ್ತೆ. ಫೋನ್ ಇರ್ಲಿ, ಲ್ಯಾಪ್ಟಾಪ್ ಇರ್ಲಿ, ಟಿವಿ ಇರ್ಲಿ, ಆ ಗ್ಯಾಡ್ಜೆಟ್ ಮುಂದ್ಗಡೆಯಿಂದ ಹೊರಗಡೆ ಹೋಗದೆ ಬಿಟ್ಬಿಟ್ಟಿದೀವಿ ನಾವು. ಹೊರಗಡೆ ಒಳ್ಳೆ ಪಕ್ಷಿಗಳಿರತ್ತೆ, ಮೃಗಗಳಿರತ್ತೆ, ಮರಗಳಿರತ್ತೆ, ಅದನ್ನೆಲ್ಲ ಆಕಾಶನ ಮೇಲೆ ನೋಡದೆ ಜನ ಬಿಟ್ಬಿಟ್ಟಿದ್ದಾರೆ. ಏನಾಗಿದೆ ಅಂದ್ರೆ ಒಳಗಡೆನೆ ಕುತ್ಕೊಂಡು ಗ್ಯಾಡ್ಜೆಟ್ಸ್ ನ ಇಟ್ಕೊಂಡು ನಮ್ಮ ಕಾಲ ಕಳೀತಾ ಇದೀವಿ. ಸೊ ಇದರಲ್ಲಿ ಈ ಗ್ಯಾಡ್ಜೆಟ್ಸ್ ಉಪಯೋಗಿಸೋದು ಫುಲ್ ಸರಿ ಇಲ್ಲ ಅಂತಾನು ನಾನು ಹೇಳಲ್ಲ, ತಪ್ಪು ಅಂತಾನು ನಾನು ಹೇಳಲ್ಲ. ಯಾಕಂದ್ರೆ ತುಂಬಾನೇ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಮ ಫೋನ್ ನಲ್ಲಿ, ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ, ಕಂಪ್ಯೂಟರ್ ನಲ್ಲೂ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ನಮ್ಮ ಎಜುಕೇಶನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ನಾವು ಬಳಸ್ಬೋದು ನಮ್ಮ ಎಜುಕೇಶನ್ಗೆ, ನಮ್ಮ ಓದಕ್ಕೆ. ಗೂಗಲ್ ಸರ್ಚ್ ಮಾಡಿದ್ರೆ ನಾವು ಲೋಕದಲ್ಲಿರೋ ಯಾವ ಮೂಲೆನಲ್ಲಿರುವ ದೇಶ ಇರ್ಲಿ ಅವ್ರ ಚಿತ್ರಗಳನ್ನು ನೋಡ್ಬೋದು, ವಿಡಿಯೋ ನೋಡ್ಬೋದು, ಅದ್ರ ಬಗ್ಗೆ ಕಲಿಬಹುದು, ಬೇರೆಯವ್ರ ಜೊತೆ ಮಾತಾಡ್ಬೋದು. ಈಗ ನಮ್ಮ ತಂದೆ ತಾಯಿ ಫಾರಿನ್ ಅಲ್ಲಿದ್ರೆ ಅಥವಾ ಬೇರೆ ದೇಶದಲ್ಲಿದ್ರೆ ಅಥವಾ ನಮ್ಮ ಅಜ್ಜ ಅಜ್ಜಿ ಇದ್ರೆ ನಾವು ವಿಡಿಯೋ ಕಾಲ್ ಮಾಡ್ಬೋದು, ಫೇಸ್ ಟೈಮ್ ಮಾಡ್ಬೋದು. ಸೊ ಆ ಕಾಂಟ್ಯಾಕ್ಟ್ ಅನ್ನ ಇಟ್ಕೋಬಹುದು. ಸೊ ತುಂಬಾನೇ ಉಪಯೋಗಗಳಿದೆ, ನಾನು ಇಲ್ಲ ಅಂತ ಹೇಳಲ್ಲ, ತುಂಬಾನೇ ಉಪಯೋಗಗಳಿದೆ. ಆದ್ರೆ ಅದು ಒಂದು ಅಡಿಕ್ಷನ್ ಆಗ್ಬಾರ್ದು ನಮ್ಗೆ. ಅಂದ್ರೆ ಯಾವಾಗ್ಲೂ ಅದನ್ನೇ ಯೂಸ್ ಮಾಡ್ಬೇಕು ಅಂತ ಒಂದು ನಮ್ಮ ಮನಸ್ಸಿಗೆ ಬರಬಾರ್ದು. ಸೊ ಮಾಡ್ರೇಷನ್ ಅಂತೀವಿ. ಮಾಡ್ರೇಷನ್ ಅಂದ್ರೆ ಯಾವಾಗ ಬೇಕು ಅವಾಗ ಮಾತ್ರ ಬಳಸೋದು, ಅದು ಇಂಪಾರ್ಟೆಂಟ್, ಮಕ್ಕಳಿರ್ಲಿ ಅಥವಾ ದೊಡ್ಡವರಿರ್ಲಿ. ಓಕೆ, ಸೊ ಇದ್ರ ಮೇಲೆ ನಿಮ್ಮ ಮೇಲೆ ಪರಿಣಾಮ ಬೀರಬಲ್ಲದೆ ಅಂತ ನಾವು ಕೇಳಿದ್ರೆ, ಈ ತುಂಬಾನೇ ಈ ಫೋನ್ ಎಲ್ಲ ಬಳಸಿದ್ರೆ, ತುಂಬಾನೇ ಇಂಟರ್ನೆಟ್ ಆನ್ಲೈನ್ ನಲ್ಲಿದ್ರೆ, ಸೋಷಿಯಲ್ ಮೀಡಿಯಾನಲ್ಲಿದ್ರೆ ನಮಗೆ ಯಾವ ರೀತಿ ಅಫೆಕ್ಟ್ ಆಗ್ಬೋದು, ಅದು ನಮ್ಮ ಆರೋಗ್ಯ ಯಾವ ರೀತಿ ಅದನ್ನ ಕೆಡಿಸುತ್ತೆ ಅಂತ ನೋಡ್ಬೋದು. ಸೊ ನಿಮ್ಮ ಇಂಟರ್ನೆಟ್ ಚಟುವಟಿಕೆ ಏನನ್ನು ತೋರಿಸುತ್ತೆ ಎಂಬುದರ ಆಧಾರದ ಮೇಲೆ ಡಿಜಿಟಲ್ ಹೆಜ್ಜೆ ಗುರುತುಗಳು ನಿಮ್ಮ ಮೇಲೆ ಬರುತ್ತೆ. ಅಂದ್ರೆ ನೀವು ಏನೇ ಮಾಡಲಿ, ನೀವು ಫೋನ್ ಮೇಲೆ ಅಥವಾ ಕಂಪ್ಯೂಟರ್ ನಲ್ಲಿ ನೀವೇನೇ ಮಾಡಿದ್ರು ಅದೊಂದು ಡಿಜಿಟಲ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ, ಕಾಲ ಹೆಜ್ಜೆ ತರ. ಅದು ನೀವು ಎಷ್ಟೇ ಡಿಲೀಟ್ ಮಾಡಿ
ನಿಮ್ಮ ಫೋನಿಂದ ನಿಮ್ಮ ಲ್ಯಾಪ್ಟಾಪ್ ಇಂದ ಏನ್ ಡಿಲೀಟ್ ಮಾಡಿದ್ರು ಅದು ಹಾರ್ಡ್ ಡ್ರೈವ್ ನಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಅದು ಇಂಟರ್ನೆಟ್ ನಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ನೀವು ಡಿಲೀಟ್ ಮಾಡಿದ್ರು ಅದು ಇದ್ದೇ ಇರುತ್ತೆ. ಕ್ಲೌಡ್ ಅಂತ ಇದೆ ಈಗ, ಆ ಕ್ಲೌಡ್ ನಲ್ಲೂ ಹೋಗಿ ಇನ್ಫಾರ್ಮೇಶನ್ ಕೂತ್ಕೊಳ್ಳುತ್ತೆ. ನಾವು ಏನ್ ಹಾಕಿದ್ರು ನಮ್ ಬಗ್ಗೆ ಏನಿದ್ರು ಅದು ಅಳಿಸಲ್ಲ. ಸೊ ಅದು ಎರಡು ರೀತಿಯಲ್ಲಿ ಪರಿಣಾಮ ಆಗುತ್ತೆ. ನಾನು ಹೇಳ್ದಂಗೆ ಇಂತಹ ಇದೆಲ್ಲ ಉಪಯೋಗಿಸೋದು ಒಳ್ಳೇದು, ಅದ್ರ ಜೊತೆ ಕೆಟ್ಟದ್ದು ಇದೆ, ಪ್ಲಸ್ಸು ಇದೆ ಮೈನಸ್ಸು ಇದೆ. ಫೋನು ಗ್ಯಾಡ್ಜೆಟ್ಸು ಇವೆಲ್ಲ ಉಪಯೋಗಿಸುವಾಗ ಸೊ ಪ್ಲಸ್ ನಮ್ಗೆ ಚೆನ್ನಾಗಿ ಗೊತ್ತು. ನಾನೀಗ ಹೇಳ್ದಂಗೆ ಕಮ್ಯುನಿಕೇಶನ್ ಮಾಡ್ಬೋದು, ಕನೆಕ್ಷನ್ ಮಾಡ್ಬೋದು, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಜೊತೆ, ದೂರ ಇರೋವ್ರ ಜೊತೆ ಕನೆಕ್ಟ್ ಮಾಡ್ಬೋದು. ನಮ್ಗೆ ಯಾವಾಗ ಇನ್ಫಾರ್ಮೇಶನ್ ಬೇಕು ಗೂಗಲ್ ಸರ್ಚ್ ಮಾಡ್ಬೋದು. ಅದೆಲ್ಲ ಪ್ಲಸ್, ತುಂಬಾನೇ ಪ್ಲಸ್ಗಳು ಇದೆ. ಆನ್ಲೈನ್ ಆಗಿ AI ಇರ್ಲಿ ಪ್ಲಸ್ಗಳು ತುಂಬಾ ಇದೆ. ಅದೇ ರೀತಿ ಅಷ್ಟೇ ಮೈನಸ್ಸು ಇದೆ. ಸೊ ನಾವು ಏನ್ ಹಾಕಿದ್ರು ಇಂಟರ್ನೆಟ್ ನಲ್ಲಿ ಅದು ಅಲ್ಲೇ ಕೂತ್ಕೊಳ್ಳುತ್ತೆ. ನಾವು ಎಷ್ಟು ಡಿಲೀಟ್ ಮಾಡಿದ್ರು ಹೋಗೋದೇ ಇಲ್ಲ. ಅದಕ್ಕೆ ಒಂದೊಂದ್ಸಲಿ ಏನಾದ್ರೂ ಕ್ರೈಮ್ ಎಲ್ಲ ಆಗುವಾಗ ಪೊಲೀಸರು ಏನ್ ಮಾಡ್ತಾರೆ, ಫೋನ್ ಇರ್ಲಿ ಕಂಪ್ಯೂಟರ್ ಇರ್ಲಿ ತಗೊಂಡೋಗಿ ಹಾರ್ಡ್ ಡ್ರೈವ್ ನ ಫೊರೆನ್ಸಿಕ್ ಲ್ಯಾಬ್ಗೆ ಕೊಟ್ಟು ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾಕಂದ್ರೆ ಅದು ಇದೆ, ಅದು ಎಲ್ಲೂ ಹೋಗಿಲ್ಲ, ಅದು ಅವ್ರಿಗೆ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗುತ್ತೆ. ಯಾರಿಗಾದ್ರೂ ಎಕ್ಸ್ಟ್ರಾಕ್ಟ್ ಮಾಡಕ್ ಆಗತ್ತೆ ಇನ್ಫಾರ್ಮೇಶನ್. ಸೊ ಇಂತಹ ಗ್ಯಾಡ್ಜೆಟ್ಸ್ ನ ಉಪಯೋಗಿಸೋದು ಪ್ಲಸ್ಸು ಇದೆ ಮೈನಸ್ಸು ಇದೆ ಅವುಗಳಲ್ಲಿ. ಅದು ಅಲ್ಲದೆ ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಇದು ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅಂತ ನಾವು ನೋಡೋಣ. ಈಗ ಉದಾಹರಣೆಗೆ ಹೇಳ್ತೀನಿ, ಈಗ ತುಂಬಾ ಈ ಇನ್ಫ್ಲೂಯೆನ್ಸರ್ಸ್ ಅಂತ ಬಂದ್ಬಿಟ್ಟಿದೆ ಫೋನ್ ನಲ್ಲಿ, ನಮ್ಮ ಏನದು ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾನಲ್ಲಿ. ಅವರು ಅಲ್ಲೂ ಇಲ್ಲೂ ಹೋಟೆಲ್ಗೆ ಹೋಗಿ ಫೋಟೋ ತೆಗಿಯೋದು, ವಿಡಿಯೋ ಹಾಕೋದು, ಬೇರೆ ಬೇರೆ ಜಾಗಕ್ಕೆ ಹೋಗಿ ವಿಡಿಯೋ ಹಾಕೋದು, ಅದರಲ್ಲಿ ದುಡ್ಡು ಮಾಡ್ಬೋದು ಅಂತೆಲ್ಲ ಏನೋ ಬಂದ್ಬಿಟ್ಟಿದೆ. ಸೊ ತುಂಬಾ ಮಕ್ಕಳು ಆ ದಾರಿಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಹೋಗ್ತಾ ಇದ್ದಾರೆ. ಅದರಲ್ಲೂ ತೊಂದರೆಗಳಿದೆ. ಅದು ಸರಿಯಾಗಿ ಎಲ್ಲ ಹಾಕಿದ್ರೆ ಅದು ಅವ್ರಿಗೆ ಉಪಯೋಗ ಆಗ್ಬೋದು, ಬಟ್ ಎಲ್ಲರೂ ಒಂದೇ ರೀತಿ ಆಗಲ್ಲ. ಎಲ್ಲರೂ ಅದೇ ದಾರಿ ಹಿಡಿದುಕೊಂಡ್ರೆ ಎಲ್ಲರಿಗೂ ಅದು ಸಕ್ಸಸ್ ಆಗಲ್ಲ. ತುಂಬಾನೇ ಸ್ಟ್ರೆಸ್ ಇದೆ, ತುಂಬಾನೇ ಪ್ರೆಷರು ಇದೆ ಅದರಲ್ಲೆಲ್ಲ. ಓಕೆ, ಅದು ಮಾತ್ರ ಅಲ್ಲ, ಕೆಲವೊಮ್ಮೆ ಒಳ್ಳೇದು ಅಲ್ಲದೆ ಇರೋದಂತಹ ವಿಡಿಯೋಗಳು, ಚಿತ್ರಗಳು ನಾವು ಆನ್ಲೈನ್ ಹಾಕಿದ್ರೆ ಅದು ಪರ್ಮನೆಂಟ್ ಆಗಿ ಅಲ್ಲಿ ಇರುತ್ತೆ. ಈಗ ಫೇಸ್ಬುಕ್ ತಗೊಳ್ಳಿ, ಫೇಸ್ಬುಕ್ ಅನ್ನ ನೀವು ಪಬ್ಲಿಕ್ ಶೇರಿಂಗ್ ನಲ್ಲಿ ಆ ಒಂದು ಮೋಡ್ ನಲ್ಲಿ ಹಾಕ್ಬಿಟ್ರೆ, ಪಬ್ಲಿಕ್ ಶೇರಿಂಗ್ ನಲ್ಲಿ ಎಲ್ಲರಿಗೂ ನಿಮ್ಮ ಫೋಟೋ ನೋಡ್ಬೋದು, ಎಲ್ಲರಿಗೂ ನಿಮ್ಮ ವಿಡಿಯೋ ನೋಡ್ಬೋದು. ನೀವು ಏನೇನು ಹಾಕ್ತೀರಾ ಎಲ್ಲರಿಗೂ ಕಾಣಿಸುತ್ತೆ. ಪಬ್ಲಿಕ್ ಡೊಮೈನ್ ಅದು. ಪ್ರೈವೇಟ್ ಅಂತ ಸೆಟ್ಟಿಂಗ್ ಹಾಕಿದ್ರೆ ಪ್ರೈವೇಟ್ ಇರುತ್ತೆ, ಪಬ್ಲಿಕ್ ಅಂತ ಸೆಟ್ಟಿಂಗ್ ಹಾಕಿದ್ರೆ ಎಲ್ಲರಿಗೂ ಯಾರಿಗೆ ಬೇಕಿದ್ರು ಕೆಟ್ಟವರು ಸಹ ಅದಕ್ಕೆ ಆಕ್ಸೆಸ್ ಮಾಡ್ತಾರೆ. ಅದು ಅಲ್ಲದೆ ದೊಡ್ಡ ಪ್ರಾಬ್ಲಮ್ ಏನಾಗಿದೆ, ಇತ್ತೀಚೆಗೆ ಅಂತಹ ಅಶ್ಲೀಲ ಚಿತ್ರಗಳು ಅಥವಾ ಏನಾದ್ರೂ ಹಾಕಿದ್ರೆ, ಮಕ್ಕಳು ಇರ್ಬೋದು, ನೀವು ಓದೆಲ್ಲ ಮುಗಿಸಿ ಸ್ಕೂಲೆಲ್ಲ ಶಾಲೆ ಮುಗಿಸಿ ನೀವು ಕಾಲೇಜಿಗೆ ಅಪ್ಲೈ ಮಾಡುವಾಗ ಕಾಲೇಜ್ ಅಪ್ಲಿಕೇಶನ್ ನೋಡೋರು ಏನ್ ಮಾಡ್ತಾರೆ ಅಂದ್ರೆ ಗೂಗಲ್ ಸರ್ಚ್ ಮಾಡ್ತಾರೆ, ನಿಮ್ಮ ಹೆಸರನ್ನ ಇಟ್ಕೊಂಡು ಸರ್ಚ್ ಮಾಡ್ತಾರೆ. ನಿಮ್ಮ ಹೆಸರಡಿಯಲ್ಲಿ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ಸ್ನ್ಯಾಪ್ಚಾಟ್ ನಲ್ಲಿ ಕೆಟ್ಟದಾಗಿ ಚಿತ್ರಗಳು ಅಥವಾ ಏನೋ ಹಾಕಿದ್ರೆ ಅವರು ನಿಮ್ಮ ಅಪ್ಲಿಕೇಶನ್ ನ ರಿಜೆಕ್ಟ್ ಮಾಡ್ತಾರೆ. ಅದು ಬಂದಿದೆ ಈಗ. ಬರೀ ಶಾಲೆಗಳಲ್ಲಿ ಮಾತ್ರ ಅಲ್ಲ, ಕೆಲಸಕ್ಕೂ ಸಹ ನೀವು ಅಪ್ಲೈ ಮಾಡಿದ್ರೆ, ನೀವು ಒಳ್ಳೆ ಏನು ಹಾಕಿಲ್ಲ ಆನ್ಲೈನ್, ಕೆಟ್ಟದಾಗಿ ಚಿತ್ರಗಳು ಅಥವಾ ಏನೋ ಒಂದು ಇದ್ರ ಬಗ್ಗೆ ಎಲ್ಲ ನೀವು ಬರೆದ್ರೆ ಅವ್ರಿಗೆ ಸರಿ ಅನ್ಸ್ಲಿಲ್ಲ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಕಾಲೇಜ್ಗೂ, ಶಾಲೆಗಳಿಂದ ಕಾಲೇಜ್ ಹೋಗೋದು, ಕಾಲೇಜ್ ಅಪ್ಲಿಕೇಶನ್ ರಿಜೆಕ್ಟ್ ಆಗತ್ತೆ, ಮತ್ತೆ ಕೆಲಸದ ಅಪ್ಲಿಕೇಶನ್ ಸಹ ರಿಜೆಕ್ಟ್ ಆಗತ್ತೆ. ಅದಕ್ಕೆ ಕಾಲ್ ಹೆಜ್ಜೆ ನಾವು ಏನಂತ ಡಿಜಿಟಲ್ ಆಗಿ ಬಿಡ್ತೀವಿ ಅದು ನಮ್ ಹಿಂಬಾಲಿಸುತ್ತೆ ಎಲ್ಲಿ ಹೋದ್ರು. ಸೊ ನಾವು ಅದಕ್ಕೆ ಹೇಳ್ತೀವಿ, ಮಕ್ಕಳಿರ್ಲಿ ದೊಡ್ಡವರಿರ್ಲಿ ಯಾರೇ ಇರ್ಲಿ, ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಏನ್ ಆನ್ಲೈನ್ ಹಾಕ್ತಾ ಇದೀವಿ, ಏನ್ ಶೇರ್ ಮಾಡ್ತಾ ಇದೀವಿ, ಯಾವ್ದು ಶೇರ್ ಮಾಡಬಾರ್ದು, ಯಾವ್ದು ಮಾಡ್ಬೇಕು, ಅಥವಾ ಅದು ಇಂಪಾರ್ಟೆಂಟ್. ಸೊ ನೀವು ಯಾರನ್ನಾದ್ರೂ ಸೈಬರ್ ಬೆದರಿಕೆ ಮಾಡಿದ್ರೆ ಮತ್ತು ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ರೆ, ನೀವು ಜನರೊಂದಿಗೆ ಚೆನ್ನಾಗಿ ಕೆಲಸ ಮಾಡಲ್ಲ ಅಂತ ಕಾರಣ ಅವರು ಹುಡ್ಕೊಂಡು ಅವರು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಬಹುದು. ಓಕೆ, ಸೊ ನಕಾರಾತ್ಮಕವಾಗಿ ಇಂಟರ್ನೆಟ್ ಚಟುವಟಿಕೆಯನ್ನು ಹೊಂದಿದ ಕಾಲೇಜುಗಳನ್ನು ನಿಮ್ಮನ್ನು ತಿರಸ್ಕರಿಸಬಹುದು.
ಸೊ ನಾವು ತುಂಬಾ ಹುಷಾರಾಗಿರ್ಬೇಕು. ನಾವು ಏನೇನ್ ಹೊರಗಡೆ ಆನ್ಲೈನ್ ನಲ್ಲಿ ಹಾಕ್ತಾ ಇದ್ವಿ, ಯಾವ ರೀತಿ ಚಿತ್ರಗಳು ಹಾಕ್ತಾ ಇದ್ವಿ, ಏನನ್ನ ನಾವು ಶೇರ್ ಮಾಡ್ತಾ ಇದೀವಿ, ಇದೆಲ್ಲ ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಯಾರಾದ್ರೂ ಏನಾದ್ರು ಫಾರ್ವರ್ಡ್ ಮಾಡಿದ್ರೆ ಅದನ್ನ ಅವರೇ ಫಾರ್ವರ್ಡ್ ಮಾಡ್ತಾರೆ, ಶೇರ್ ಮಾಡ್ಬಿಡ್ತಾರೆ, ಬೇಡದೆ ಇರೋ ಕಾಮೆಂಟ್ಸ್ ಗಳು ಹಾಕ್ತಾರೆ. ಇದೆಲ್ಲ ಪೊಲೀಸ್ ಟ್ರ್ಯಾಕ್ ಮಾಡ್ಬೋದು, ತುಂಬಾ ಸುಲಭವಾಗಿ ಸೈಬರ್ ಪೊಲೀಸ್ಗೆ ಟ್ರ್ಯಾಕ್ ಮಾಡ್ಬೋದು. ನಾವ್ ಅನ್ಕೊಳ್ತೀವಿ ನಾವು ಬೇರೆ ಹೆಸರು ಹಾಕಿ ಅನಾನಿಮಸ್ ಆಗಿ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಾವು ಹೊಸ ಐಡಿಯನ್ನ ಮಾಡ್ಬಿಟ್ಟು ನಾವು ಬೇರೆ ಯಾರಿಗೋ ಕೆಟ್ಟದ್ ಕಾಮೆಂಟ್ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಅದು ತಪ್ಪು. ಪೊಲೀಸ್ಗರಿಗೆ, ಸೈಬರ್ ಕ್ರೈಮ್ ಅವ್ರಿಗೆ ಎಲ್ಲಿ ಯಾವ ಐಡೆಂಟಿಟಿ ಇದ್ರೂ ಅವ್ರಿಗೆ ಅದು ಹುಡುಕಿ ಎಲ್ಲಿದ್ದಾರೆ ಜನ ಅಂತ ತುಂಬಾ ಸುಲಭವಾಗಿ ಕಂಡುಹಿಡಿಯಕ್ಕಾಗತ್ತೆ. ಓಕೆ, ಸೊ ಅನಾನಿಮಸ್ ಅಂತ ಏನಾದ್ರೂ ನಾವು ಹೇಳಿದ್ರೆ ಅದು ಅಂತಹ ಒಂದು ಮಾತೇ ಇಲ್ಲ. ಆನ್ಲೈನ್ ಯಾರಿಗೂ ಬೇಕಿರೋ ಆಕ್ಸೆಸ್ ಆಗತ್ತೆ ಇವೆಲ್ಲ. ಸೊ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅಂತರ್ಜಾಲ ಕಿರುಕುಳ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇತ್ತೀಚೆಗೆ. ನಿಂದನೆ, ನೋವುಂಟು ಮಾಡುವಂತಹ ಕಾಮೆಂಟ್ಗಳು, ಚಿತ್ರಗಳು ಅಥವಾ ವಿಡಿಯೋಗಳು ಹಾಕುವುದು, ಯಾರೋ ಮೇಲೆ ಕಾಮೆಂಟ್ ಮಾಡೋದು, ಕೆಟ್ಟದಾಗಿ ಹೇಳೋದು, ಕಾಮೆಂಟ್ ಮಾಡೋದು, ಚಿತ್ರಗಳು ಅವ್ರ ಬಗ್ಗೆ ಕೆಟ್ಟದಾಗಿ ಚಿತ್ರಗಳು ಹಾಕೋದು, ಮಕ್ಕಳಿರ್ಲಿ ದೊಡ್ಡವರಿರ್ಲಿ ಯಾರೇ ಇರ್ಲಿ, ಇದು ಒಂದು ರೀತಿಯಲ್ಲಿ ಅಂತರ್ಜಾಲ ಕಿರುಕುಳ ಅಂತ ನಾವು ಹೇಳ್ತೀವಿ. ಓಕೆ, ಖಾತೆಯನ್ನು ನಕಲಿ ಮಾಡುವುದು ಅಂದ್ರೆ ಫಾಲ್ಸ್ ಐಡೆಂಟಿಟಿ ಅಂತೀವಿ. ಅಂದ್ರೆ ನಮ್ಮ ಒಬ್ಬೊಬ್ರು ಅವ್ರ ಹೆಸರು ಹಾಕಲ್ಲ, ಅವರು ಫೋಟೋ ಹಾಕಲ್ಲ, ನಕಲಿ ಫೋಟೋ ಹಾಕ್ತಾರೆ, ನಕಲಿ ಹೆಸರು ಹಾಕ್ಬಿಟ್ಟು ಬೇರೆಯವ್ರಿಗೆ ಕೆಟ್ಟದಾಗಿ ಮಾತಾಡೋದು, ಕಾಮೆಂಟ್ಗಳು ಬಿಡೋದು, ಫೇಕ್ ಪ್ರೊಫೈಲ್ ಅಂತ ಹೇಳ್ತಾರೆ, ಅಂತ ಕೆಲಸ ಮಾಡೋದು. ಅದು ಅವ್ರು ಮಾಡೋರು ಅನ್ಕೊಳ್ತಾರೆ, ಅವ್ರು ಯಾರಿಗೂ ಗೊತ್ತಾಗಲ್ಲ ಅಂತ. ಅಂದ್ರೆ ಸೈಬರ್ ಪೊಲೀಸ್ಗೆಲ್ಲ ತುಂಬಾ ಈಸಿಯಾಗಿ ಇವ್ರನ್ನೆಲ್ಲ ಹಿಡ್ಕೊಳಕ್ ಆಗತ್ತೆ. ಓಕೆ, ಹ್ಯಾಕಿಂಗ್ ಮಾಡೋರು ತುಂಬಾ ಜನ ಇದ್ದಾರೆ. ಅಂದ್ರೆ ಕಂಪ್ಯೂಟರ್ನ ಯಾವ ರೀತಿ ಕೆಟ್ಟದಾಗಿ ಬಳಸ್ಬೋದು ಅಂತ ಗೊತ್ತಿರೋರಿಗೆ ನಿಮ್ಮ ಲ್ಯಾಪ್ಟಾಪ್ ಇರ್ಲಿ, ನಿಮ್ಮ ಫೋನ್ ಇರ್ಲಿ, ತುಂಬಾ ಸುಲಭವಾಗಿ ಹ್ಯಾಕ್ ಮಾಡ್ತಾರೆ. ನೀವು ಯಾವ್ದೋ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಬಿಡ್ತೀರಾ, ಆ ಹ್ಯಾಕರ್ಸ್ಗೆ ಸುಲಭವಾಗಿ ನಿಮ್ಮ ಫೋನ್ಗೆ ಎಂಟ್ರಿ ಆಗತ್ತೆ. ವೈರಸ್ ಅಂತ, ಮ್ಯಾಲ್ವೇರ್ ಅಂತೆಲ್ಲ ಹೇಳ್ತೀವಿ, ಅದೆಲ್ಲ ಸೇರ್ಕೊಳ್ಳುತ್ತೆ. ನಿಮ್ಮ ಐಡೆಂಟಿಟಿ ಕದೀತಾರೆ, ಬ್ಯಾಂಕ್ ನಲ್ಲಿರೋ ದುಡ್ಡು ಹೋಗುವಂತಹ ಪರಿಸ್ಥಿತಿಗಳು ತುಂಬಾ ಆಗಿದೆ. ನೀವು ಪೇಪರ್ ನಲ್ಲಿ ನೋಡಿರ್ತೀರ. ಆಮೇಲೆ ಸೈಬರ್ ಸ್ಟಾಕಿಂಗ್ ಅಂತೀವಿ. ಅಂದ್ರೆ ಸೈಬರ್ ನಲ್ಲಿ, ಅಂದ್ರೆ ಆನ್ಲೈನ್ ನಲ್ಲಿ ಹಿಂಬಾಲಿಸೋದು, ಯಾರನ್ನೋ ಫಾಲೋ ಮಾಡೋದು, ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರ ಚಟುವಟಿಕೆಗಳು ಏನು ಅಂತೆಲ್ಲ ನೋಡ್ಕೊಂಡ್ ಕೂತಿರ್ತಾರೆ ಕೆಲವರು. ಅವ್ರಿಗೆ ಅದೇ ಕೆಲಸ, ಯಾರು ಏನ್ ಮಾಡ್ತಾ ಇದಾರೆ, ಯಾರು ಎಲ್ಲಿಗೆ ಹೋಗಿದ್ದಾರೆ, ಅವ್ರ ಬಗ್ಗೆ ಏನಾದ್ರು ಕೆಟ್ಟದ್ದು ಬರೀಬೋದಾ. ಕಳ್ಳರು ಇದಾರೆ, ಕಳ್ಳರು ಏನ್ ಮಾಡ್ತಾರೆ, ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಯಾರಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನೆಲ್ಲ ಹಾಕ್ಬಿಡ್ತಾರೆ, ನಾನು ಟೂರ್ಗೆ ಹೋಗ್ತಾ ಇದೀನಿ, ನಾನು ತಮಿಳ್ನಾಡು ಹೋಗ್ತಾ ಇದೀನಿ ಟೂರ್ಗೆ, ನಾನು ಮೈಸೂರು ಹೋಗ್ತಾ ಇದೀನಿ ಟೂರ್ಗೆ. ಆವಾಗ ಕಳ್ಳರಿಗೆ ಗೊತ್ತಾಗುತ್ತೆ ನಿಮ್ ಮನೆ ಖಾಲಿ ಇದೆ ಅಂತ. ಯಾಕಂದ್ರೆ ಆನ್ಲೈನ್ ನೀವು ಹಾಕ್ಬಿಟ್ಟಿದ್ದೀರಾ ಅಥವಾ ಫೋಟೋ ಹಾಕ್ಬಿಟ್ಟಿದ್ದೀರಾ. ಅವ್ರೇನ್ ಮಾಡ್ತಾರೆ, ನಿಮ್ಮ ಮನೆ ಕಡೆ ಬಂದು ಯಾರು ಇಲ್ಲದೆ ಇರುವಾಗ ಕಳ್ತನ ಮಾಡುವಂತ ಸ್ಥಿತಿ. ಸೊ ಆದಷ್ಟು ನಾವೇನ್ ಹೇಳ್ತೀವಿ ಅಂದ್ರೆ ಜಾಸ್ತಿ ಪರ್ಸನಲ್ ಇನ್ಫಾರ್ಮೇಶನ್ ನಾವು ಸೈಬರ್ ಮೂಲಕ ನಾವು ಶೇರ್ ಮಾಡಬಾರ್ದು. ನಮ್ಮ ಹೆಸರಿರ್ಲಿ, ನಮ್ಮ ಅಡ್ರೆಸ್, ನಮ್ಮ ಹೆಸರು ಹೆಂಗಾದ್ರೂ ಇರುತ್ತೆ, ತುಂಬಾ ಜನ ಗೊತ್ತಾಗುತ್ತೆ, ಪರವಾಗಿಲ್ಲ. ನಮ್ಮ ಅಡ್ರೆಸ್ಸು, ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ನಮ್ಮ ಫೋನ್ ನಂಬರು, ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್, ಇದೆಲ್ಲ ಯಾರ ಹತ್ರನೂ ನಾವು ಶೇರ್ ಮಾಡಬಾರ್ದು. ಓಕೆ, ಹಿಂಬಾಲಿಸುವುದು, ಟ್ರೋಲಿಂಗ್ ಅಂತ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿರಬೇಕು. ಟ್ರೋಲ್ ಮಾಡ್ತಾರೆ ಅಂದ್ರೆ ಕೆಟ್ಟದಾಗಿ ಕಾಮೆಂಟ್, ಅಶ್ಲೀಲ ಕಾಮೆಂಟ್ಗಳನ್ನು ಬರೆಯೋದು ಬೇರೆಯವ್ರ ಪೋಸ್ಟ್ ಮೇಲೆ. ಹಾಗೆ ಬರೆಯುವಾಗ ಅದು ಬೇರೆ ಹೆಸರಿನಲ್ಲಿ ಬರೀತಾರೆ, ಫೇಕ್ ಪ್ರೊಫೈಲ್ ನಲ್ಲಿ ಬರೀತಾರೆ. ಆದ್ರೆ ಪೊಲೀಸರಿಗೆ ಹಿಡಿಯಕ್ಕಾಗತ್ತೆ, ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಸೆಕ್ಸ್ಟಿಂಗ್ ಅಂತ ಇದೆ, ಸೆಕ್ಸ್ಟಿಂಗ್ ಅಂತ ಅದು ಒಂದು ಹೊಸ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಅಶ್ಲೀಲವಾಗಿ ಲೈಂಗಿಕ ರೀತಿಯಲ್ಲಿ ಯಾರನ್ನಾದ್ರೂ ರ್ಯಾಗಿಂಗ್ ಮಾಡೋದು, ಛೇಡಿಸೋದು, ಕೆಟ್ಟದಾಗಿ ಕಾಮೆಂಟ್ಗಳು ಹಾಕೋದು, ಇಂತಹ ಪ್ರಾಬ್ಲಮ್ಸ್ ಆಗತ್ತೆ. ಲೈಂಗಿಕ ಸಂಭಾಷಣೆಗಳಿಗೆ ತೊಡಗಿಸೋದು, ಅಂದ್ರೆ ಯಾರಾದ್ರೂ ನಿಮ್ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬಿಟ್ಟು ನಿಮ್ಗೆ ಲೈಂಗಿಕ ದೃಷ್ಟಿಯಲ್ಲಿ, ಲೈಂಗಿಕ ರೀತಿಯಲ್ಲಿ ಮಾತಾಡೋದು, ಸೆಕ್ಷುವಲ್ ಆಗಿ ನಾವು ಲೈಂಗಿಕ ರೀತಿಯಲ್ಲಿ ಮಾತಾಡೋದು, ಕಾಮೆಂಟ್ ಹೊಡಿಯೋದು, ಅಥವಾ ನಿಮ್ಮ ಫೋಟೋವನ್ನು ಕಳಿಸಿ ಅಂತ ಕೇಳುವುದು, ಅವ್ರ ಫೋಟೋನ ನಿಮ್ಗೆ ಕಳಿಸೋದು. ಅದು ಫೇಕ್ ಆಗಿಯೂ ಇರ್ಬೋದು, ಅವ್ರದೇ ಫೋಟೋ ಅಲ್ಲ, ಬೇರೆ ಯಾರ್ದೋ ಫೋಟೋ ಕಳಿಸ್ತಾರೆ.
ಓಕೆ, ಫ್ರೆಂಡ್ಶಿಪ್ ಮಾಡ್ಕೊಂತಾರೆ ಆನ್ಲೈನ್. ಆಮೇಲೆ ಲೈಂಗಿಕ ಚಿತ್ರಗಳನ್ನು ಕಳುಹಿಸಲು ಒತ್ತಡ ಮಾಡೋದು, ಆಮೇಲೆ ಕಳ್ಸಾದ್ಮೇಲೆ ಅದನ್ನ ಬ್ಲ್ಯಾಕ್ ಮೇಲ್ಗೆ ಉಪಯೋಗಿಸೋದು, ಇಂತಹ ತುಂಬಾನೇ ಪೊಲೀಸ್ ಕೇಸ್ಗಳು ಆಗಿದೆ. ಸೊ ನಾವು ತುಂಬಾ ಎಚ್ಚರವಾಗಿರ್ಬೇಕು, ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಾವು ಯಾರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ ಆನ್ಲೈನ್, ನಾವು ಯಾರ ಜೊತೆ ನಾವು ಲೈಕ್ ಮಾಡ್ತಾ ಇದಾರೆ, ನಮ್ಮ ಪಬ್ಲಿಕ್ ಮೋಡ್ ನಲ್ಲಿ ನಮ್ಮ ಯಾವುದೇ ಪೋಸ್ಟ್ ಇರ್ಲಿ ಆನ್ಲೈನ್, ಆವಾಗ ಎಲ್ಲರಿಗೂ ಅದು ಆಕ್ಸೆಸ್ ಇದೆ. ಎಲ್ಲರೂ ನೋಡ್ತಾ ಇರ್ತಾರೆ ನಿಮ್ಮ ಚಿತ್ರಗಳು, ನೀವ್ ಏನ್ ಫೋಟೋ ಹಾಕ್ತೀರಾ, ವಿಡಿಯೋ. ಈ ದೇಶದಲ್ಲಿ ಮಾತ್ರ ಅಲ್ಲ, ಲೋಕದಲ್ಲಿರೋರು ನೋಡ್ತಾ ಇದ್ದಾರೆ. ಕೆಲವ್ರು ಏನ್ ಮಾಡ್ತಾರೆ, ನೀವು ಹಾಕೋ ಚಿತ್ರಗಳನ್ನು ಡೌನ್ಲೋಡ್ ಮಾಡಿ ಅವ್ರ ಫೋನ್ಗೆ ಬೇರೆ ಬೇರೆ ಕಡೆ ಅಶ್ಲೀಲ ಜಾಗಕ್ಕೆಲ್ಲ ಹೋಗಿ ನಿಮ್ಮ ಚಿತ್ರಗಳನ್ನು ಹಾಕ್ತಾರೆ. ಅದನ್ನು ಹೋಗಿ ಹಾಕಿ ತೊಂದರೆನಲ್ಲಿ ಸಿಕ್ಕಾಕೊಂಡಿದ್ದಾರೆ. ತುಂಬಾ ಜನ ತೊಂದರೆನಲ್ಲ ಹಂಗೆ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಅವ್ರಿಗೆ ಹೆದರಿಕೆ ಆಗುತ್ತೆ, ಓ ಏನಾಗುತ್ತೆ ಈಗ ನೆಕ್ಸ್ಟ್ ಅಂತ. ಓಕೆ, ಸೊ ಅದಕ್ಕೇನ್ ಪರಿಹಾರ ಅಂತ ನಾನು ಹೇಳ್ತೀನಿ, ನಾನು ತೋರಿಸ್ತೀನಿ. ಆಮೇಲೆ ತುಂಬಾ ಕಡೆ ದ್ವೇಷ ಗುಂಪುಗಳು, ಓಕೆ, ಅಥವಾ ಸೈಟ್ಗಳನ್ನು ಸ್ಥಾಪಿಸುವುದು. ಅಂದ್ರೆ ಯಾವ್ದೋ ಡೆಲ್ಲಿನಲ್ಲಿ ಒಂದು ಕೇಸ್ ಆಗಿತ್ತು, ಹಿಂದೆ ಆಗಿತ್ತು. ತುಂಬಾ ಹುಡುಗರು ಸೇರಿ ಒಂದು ದ್ವೇಷ ಗುಂಪು ಹಾಕ್ಬಿಟ್ಟು ಹುಡುಗಿಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವ್ರ ಫೋಟೋ ಹಾಕೋದು, ಅದನ್ನೆಲ್ಲ ಹಾಕಿ ಯಾರೋ ಒಬ್ರು ಪೇರೆಂಟ್ಗೆ ಗೊತ್ತಾಯ್ತು, ತಂದೆ ತಾಯಿ ಗೊತ್ತಾದ್ಮೇಲೆ, ಅವ್ರ ಪೊಲೀಸ್ ಕಂಪ್ಲೇಂಟ್ ಗೊತ್ತಾದ್ಮೇಲೆ ಆವಾಗ ಗೊತ್ತಾಯ್ತು ಇದು ಮಕ್ಕಳು. ಯಾರೋ ಮ್ಯೂಟ್ ಮಾಡ್ತೀರಾ? ಅನ್ಮ್ಯೂಟ್ ಆಗ್ಬಿಡ್ತು, ಮ್ಯೂಟ್ ಮಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಸರಿ. ಸೊ ನಿಂದನೆ ಮಾಡುವಂತಹ ಕಾಮೆಂಟ್ಗಳು ಹಾಕೋದು, ಇದೆಲ್ಲ ಸಹಜವಾಗಿ ಈಗ ಆಗ್ತಾ ಇದೆ. ಓಕೆ, ಸೊ ನಾನು ಹೇಳ್ದಂಗೆ ಕೆಲವು ಕಡೆ ಏನ್ ಮಾಡೋದು, ಕೆಲವರು ಗುಪ್ತ ಗುರುತು ಅಂತೀವಿ, ಅಂದ್ರೆ ಫೇಕ್ ಪ್ರೊಫೈಲ್, ಅಂದ್ರೆ ಬೇರೆ ಯಾವ್ದೋ ಬಿಡ್ತಾರೆ. ನಾವ್ ಅನ್ಕೊಳ್ತೀವಿ, ಓ ಅವ್ರ ಫೋಟೋ ಅದೇ ಅಂತ, ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡ್ತೀವಿ ಅವ್ರ ಜೊತೆ. ನಮ್ಗೆ ಗೊತ್ತಿಲ್ಲ, ನಾನು ಫ್ರೆಂಡ್ಶಿಪ್ ಮಾಡ್ತೀನಿ, ಅವ್ರ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದಾರೆ, ಗುಪ್ತ ಗುರುತು ಜೊತೆ ನಾವು ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ ಬಂದ್ರೆ ಅದು ಪ್ರಾಬ್ಲಮ್. ಬಿಕಾಸ್ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂತ ಹೇಳಕ್ ಆಗಲ್ಲ ನಮ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಫೇಕ್ ಕುಶಲಕರ್ಮಿಗಳು ಅಂದ್ರೆ ಮ್ಯಾನಿಪುಲೇಟ್ ಮಾಡ್ತಾರೆ. ಅವರು ನಿಜವಾದ ವ್ಯಕ್ತಿ ಅಲ್ಲ, ಅದು ಸುಳ್ಳು ಫೋಟೋ ಇರ್ಬೋದು, ಸುಳ್ಳು ಪ್ರೊಫೈಲ್ ಇರ್ಬೋದು. ಆದ್ರೆ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡಕ್ಕೆ ಅವರು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಅನ್ನ ಕಳಿಸ್ಬೋದು. ಇನ್ಸ್ಟಾಗ್ರಾಮ್ ಇರ್ಲಿ, ವಾಟ್ಸಪ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಫೋನ್ ನಲ್ಲಿ SMS ಕಳಿಸೋ ಜನ. ಮ್ಯೂಟ್ ಮಾಡ್ತೀರಾ? ಯಾರ್ದೋ ಅನ್ಮ್ಯೂಟ್ ಆಗ್ಬಿಟ್ಟಿದೆ, ಶಬ್ದ ಕೇಳ್ತಾ ಇದೆ. ಥ್ಯಾಂಕ್ ಯು. ಮತ್ತೆ ಸೈಬರ್ ಸ್ಟಾಕರ್ಸ್ ಅಂತ ಇದ್ದಾರೆ, ಸೈಬರ್ ಹಿಂಬಾಲಿಕೆ ಮಾಡುವಂತಹ ಜನ. ಈಗ ಕೆಲವೊಮ್ಮೆ ಯಾರಾದ್ರೂ ಒಳ್ಳೊಳ್ಳೆ ಫೋಟೋಗಳು ಹಾಕಿದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ, ಅದು ಪಬ್ಲಿಕ್ ಡೊಮೇನ್ ನಲ್ಲಿ ಪಬ್ಲಿಕ್ ಸೆಟ್ಟಿಂಗ್ ಹಾಕಿದ್ರೆ ಯಾರ್ಯಾರೋ ಫಾಲೋ ಮಾಡ್ತಾರೆ, ಅವರು ಸ್ಟಾಕಿಂಗ್ ಮಾಡ್ತಾರೆ, ಅಂದ್ರೆ ಹಿಂಬಾಲಿಸೋದು. ಈ ವ್ಯಕ್ತಿ ಯಾರು ಅಂತ ಅವ್ರ ಹಿಂದೆ ಹೋಗೋದು, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಅಡ್ರೆಸ್ ಏನು ಅಂತ ಜನನೂ ಇದ್ದಾರೆ. ಸೈಬರ್ ರ್ಯಾಗಿಂಗ್ ಅಂತ ಬೇರೆ ಇದೆ, ಸೈಬರ್ ಬೆದರಿಸುವಂತಹ ಜನಗಳು. ಓಕೆ, ಕೆಟ್ಟದಾಗಿ ಕಾಮೆಂಟ್ಗಳು ಹಾಕೋದು. ಆನ್ಲೈನ್ ಸ್ಕ್ಯಾಮರ್ಸ್, ಈ ಸ್ಕ್ಯಾಮ್ ಮಾಡೋದು, ಫ್ರಾಡ್ ಮಾಡುವಂತಹ ಜನಗಳು ಇದ್ದಾರೆ ಆನ್ಲೈನ್. ಓಕೆ, ಸೊ ಇದೆಲ್ಲ ಇಂತಹ ತುಂಬಾನೇ ಪ್ರಾಬ್ಲಮ್ಸ್ ಇದೆ. ನಾನು ಹೇಳ್ದಂಗೆ ಇಂತಹ ಫೋನ್ ಇರೋದು, ಕಂಪ್ಯೂಟರ್ ಇರೋದು ಒಳ್ಳೇದು, ಇನ್ಫಾರ್ಮೇಶನ್ಗೋಸ್ಕರ ಒಳ್ಳೇದು, ಅದಕ್ಕೆ ತುಂಬಾ ಪ್ಲಸ್ ಇದೆ. ಆದ್ರೆ ಮೈನಸ್ ಇವೆಲ್ಲ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿ. ಅದಕ್ಕೆ ನಾವು ಯಾವಾಗ್ಲೂ ಎಚ್ಚರಿಕೆಯಿಂದ ನಮ್ಮ ಗ್ಯಾಡ್ಜೆಟ್ಸ್ ಅನ್ನ ಉಪಯೋಗಿಸ್ಬೇಕು. ಅದಕ್ಕೆ ಸೇಫ್ಟಿಯನ್ನ ನಾವು ಫಾಲೋ ಮಾಡಬೇಕು. ಓಕೆ, ಆ ಸೇಫ್ಟಿ ಯಾವ ರೀತಿ ಫಾಲೋ ಮಾಡೋದು ನಾನು ಹೇಳ್ತೀನಿ ಸದ್ಯದಲ್ಲೇ. ನಾನು ಬೇರೆ ಸ್ಲೈಡ್ಸ್ ಇದೆ, ನಾನು ತೋರಿಸ್ತೀನಿ ಅದರಲ್ಲಿ. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನೊಂದು ದೊಡ್ಡದ ಸಮಸ್ಯೆ ಇತ್ತೀಚೆಗೆ ಆಗಿದ್ದು ಏನಂತ ಅದ್ರ ಬಗ್ಗೆ ಹೇಳ್ತೀನಿ. ಆ ಸಮಸ್ಯೆ ಏನಂದ್ರೆ ಇಂಟರ್ನೆಟ್ ಅಡಿಕ್ಷನ್ ಅಂತೀವಿ. ಇಂಟರ್ನೆಟ್ ಅಡಿಕ್ಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದರ ಅರ್ಥ ಏನಂದ್ರೆ, ಕೆಲವು ಮಕ್ಕಳು ತುಂಬಾನೇ
ಇದಕ್ಕೆ ಅಡಿಕ್ಷನ್ ಆಗುತ್ತೆ. ಅಡಿಕ್ಷನ್ ಅಂತ ಕನ್ನಡದಲ್ಲಿ ಏನ್ ವರ್ಡ್ ಯಾರಾದ್ರೂ ಹೇಳ್ತೀರಾ? ಯಾರಿಗಾದ್ರೂ ಗೊತ್ತಾ ಅಡಿಕ್ಷನ್ ಅಂದ್ರೆ ಏನು ಅಂತ? ಕನ್ನಡದಲ್ಲಿ ಏನಿರ್ಬೋದು ವರ್ಡ್? ಯಾರಿಗೂ ಗೊತ್ತಿಲ್ಲ? ಅಡಿಕ್ಷನ್ ಅಂದ್ರೆ ಕನ್ನಡದಲ್ಲಿ ಎಕ್ಸಾಕ್ಟ್ ವರ್ಡ್ ನಂಗೆ ಗೊತ್ತಿಲ್ಲ, ಆದ್ರೆ ಅದು ಏನ ಶರಣರಾಗೋದು ಅಥವಾ ದಾಸರಾಗೋದು. ದಾಸರಾಗೋದು ಅಥವಾ ಶರಣರಾಗೋದು, ಕರೆಕ್ಟ್. ಅಂದ್ರೆ ಏನಂದ್ರ ಅರ್ಥ ಅಂದ್ರೆ ಇಂಟರ್ನೆಟ್, ಆನ್ಲೈನ್ ತುಂಬಾನೇ ಅಡಿಕ್ಷನ್ ಆಗೋದು, ಅದಕ್ಕೆ ಒಂದು ದಾಸರಾಗುತ್ತೆ ಆಗೋದು. ಅಂದ್ರೆ ನಾವು ನಮ್ಮ ಲ್ಯಾಪ್ಟಾಪ್ ಫೋನನ್ನ ಕಂಟ್ರೋಲ್ ಮಾಡೋ ಬದಲು ಆ ಫೋನು ಲ್ಯಾಪ್ಟಾಪ್ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ಮತ್ತೆ ನಮ್ಮ ತಲೆನಲ್ಲಿ, ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ಓ ಫೋನ್ ಯೂಸ್ ಮಾಡು, ಇಂಟರ್ನೆಟ್ ಯೂಸ್ ಮಾಡು, ಕಂಪ್ಯೂಟರ್ ಯೂಸ್ ಮಾಡು ಅಂತ ನಮ್ಮ ತಲೆಯಲ್ಲಿ ಹಿಂಗೆ ಹೇಳ್ತಾ ಇರುತ್ತೆ. ಅದು ಅಂದ್ರೆ ನಮ್ಗೆ ಅಷ್ಟರ ಮಟ್ಟಿಗೆ ನಮ್ಗೆ ಅದಕ್ಕೆ ದಾಸರಾಗಿದ್ದೀವಿ. ಏನೇನಿದೆ ಅದು ಗ್ಯಾಡ್ಜೆಟ್ಸು ಅದೆಲ್ಲ ನಮ್ಮನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡಿದೆ ಮಾನಸಿಕವಾಗಿ. ಅದೊಂದು ಅಡಿಕ್ಷನ್ ಆಗಿ ಆಗ್ಬಿಡತ್ತೆ. ಕೆಲವು ಮಕ್ಕಳು ಏನಾಗಿದೆ ಅಂದ್ರೆ ತುಂಬಾನೇ ಇಂಥ ಫೋನ್ ಎಲ್ಲ ಉಪಯೋಗಿಸಿ ಲ್ಯಾಪ್ಟಾಪ್ ಗೇಮ್ಸ್ ಎಲ್ಲ ಆಡ್ಬಿಟ್ಟು ಅದಕ್ಕೆ ದಾಸರಾಗ್ಬಿಟ್ಟು ಶರಣರಾಗ್ಬಿಟ್ಟು ಅವ್ರಿಗೆ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ, ನಿಲ್ಸಕ್ ಆಗ್ತಾ ಇಲ್ಲ. ದಿನ ರಾತ್ರಿ ಬೆಳಗ್ಗೆ ಅದನ್ನೇ ಮಾಡ್ಕೊಂಡು ಕುತ್ಕೊಂಡು ಊಟ ಮಾಡೋದ್ ಬಿಟ್ಬಿಡ್ತಾರೆ, ಮಲ್ಗೋದ್ ಬಿಟ್ಬಿಡ್ತಾರೆ, ಓದೋದ್ ಬಿಟ್ಬಿಡ್ತಾರೆ, ಫ್ರೆಂಡ್ಸ್ ಜೊತೆ ಆಟ ಆಡೋದ್ ಬಿಟ್ಬಿಡ್ತಾರೆ, ತಂದೆ ತಾಯಿ ಹತ್ರ ಮಾತಾಡೋದ್ ಬಿಟ್ಬಿಡ್ತಾರೆ. ಬರೀ ಇದ್ರ ಮುಂದೆ ಕುತ್ಕೊಂಡು ಯಾವಾಗ್ಲೂ ಆಟ ಆಡೋದು, ನೋಡೋದು. ಅದಕ್ಕೆ ನಾವು ಅಡಿಕ್ಷನ್ ಅಂದ್ರೆ ಒಂದು ವಸ್ತು ಮೇಲೆ ನಮ್ಗೆ ಎಷ್ಟರ ಮಟ್ಟಿಗೆ ನಾವು ಶರಣಾಗಿದ್ದೀವಿ ಅಂದ್ರೆ ಅದನ್ನ ನಮ್ಮನ್ನ ಕಂಟ್ರೋಲ್ ಮಾಡಕ್ ಶುರು ಆಗುತ್ತೆ. ತುಂಬಾ ಮಕ್ಕಳಿಗೆ ಇಂತಹ ಪ್ರಾಬ್ಲಮ್ಸ್ ಆಗಿದೆ ಇತ್ತೀಚೆಗೆ. ಕೆಲವು ಮಕ್ಕಳು ಗೇಮಿಂಗ್ ಆಡ್ತಾರೆ, ಬೆಳಗಿಂದ ರಾತ್ರಿ ತನಕ ಊಟ ಮಾಡಲ್ಲ, ಹಂಗೆ ರಾತ್ರಿ ನಿದ್ದೆ ಮಾಡಲ್ಲ, ಪ್ರಾಬ್ಲಮ್ ಆಗಿದೆ. ಅವ್ರು ಡಿಪ್ರೆಷನ್ಗೆ ಹೋಗ್ತಾರೆ, ಸೂಯಿಸೈಡಲ್ ಟೆಂಡೆನ್ಸೀಸ್ ಇರುತ್ತೆ. ಅಂತ ಮಕ್ಕಳಿಗೆ ತಂದೆ ತಾಯಿಗೆ ಗೊತ್ತಾಗುವಾಗ ಅವ್ರನ್ನ ತಕ್ಷಣ ಅದಕ್ಕೆ ಅಂತ ಇರೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಮಾನಸಿಕ ಚಿಕಿತ್ಸೆ ಮಾಡುವಂತಹ ಡಾಕ್ಟರ್ಗೆ ಕರ್ಕೊಂಡು ಹೋಗ್ಬೇಕು. ಓಕೆ, ಅಂತಹ ಜಾಗಗಳಿದೆ. ನಿಮ್ಹ್ಯಾನ್ಸ್ ಅಂತ ಬೆಂಗಳೂರಿನಲ್ಲಿ ಇದೆ, ಅಲ್ಲಿ ಒಂದು ಶಟ್ ಕ್ಲಿನಿಕ್ ಅಂತ ಇದೆ. ಇಂಟರ್ನೆಟ್ ಅಡಿಕ್ಷನ್ ಇರೋರ್ಗೆ, ಅಂತ ಮಕ್ಕಳಿಗೆ ದೊಡ್ಡವ್ರಿಗೆ ಅಲ್ಲಿ ಕರ್ಕೊಂಡೋಗಿ ಅದನ್ನ ಬಿಡಿಸೋದು, ಒಂಥರ ಭೂತ ಬಿಡಿಸೋಂಗೆ ಅದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ಅದಕ್ಕೆ ಅಡಿಕ್ಷನ್ ಆಗಿದೆ. ಸೊ ನಿಮ್ಹ್ಯಾನ್ಸ್ ನಲ್ಲೂ ಅಂತಹ ಒಂದು ಕ್ಲಿನಿಕ್ ಇದೆ, ಅವ್ರದ್ದು ಫೋನ್ ನಂಬರ್ ಇದೆ. ನಿಮಗೆ ಗೊತ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಇರ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ಇಷ್ಟರ ಮಟ್ಟಿಗೆ ಫೋನು ಮತ್ತೆ ಕಂಪ್ಯೂಟರ್ಗೆಲ್ಲ ತುಂಬಾನೇ ದಾಸರಾಗಿ ಅದು ಬಿಡ್ತಾನೆ ಇಲ್ಲ, ಊಟನೇ ಮಾಡ್ತಾ ಇಲ್ಲ, ಪ್ರಾಬ್ಲಮ್ಸ್ ಆಗಿದೆ, ಅವ್ರ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಎಲ್ಲ ಆಗಿದ್ರೆ ಅಂತ ಮಕ್ಕಳನ್ನ ನಿಮ್ಹ್ಯಾನ್ಸ್ಗೆ ಕರ್ಕೊಂಡೋಗಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ಮಾನಸಿಕ ಚಿಕಿತ್ಸೆ ಕೊಟ್ಬಿಟ್ಟು ಅದನ್ನ ಬಿಡಿಸ್ತಾರೆ. ಓಕೆ, ಸೊ ಸೈಬರ್ ಬೇಸಿಕ್ಲಿ ಗೇಮಿಂಗ್ ಮಾಡುವಾಗ, ಜೂಜಾಟ ಆಡೋ, ಗ್ಯಾಂಬ್ಲಿಂಗ್ ಅಂತೀವಿ, ಜೂಜಾಟ ಆಡ್ತಾರೆ ಕೆಲವರು ಕಂಪ್ಯೂಟರ್ನಲ್ಲಿ. ಶಾಪಿಂಗ್ ಹುಚ್ಚು, ಕೆಲವ್ರಿಗೆ ಶಾಪಿಂಗ್, ಆನ್ಲೈನ್ ಶಾಪಿಂಗ್ ಹುಚ್ಚು, ಏನ್ ನೋಡಿದ್ರು ಅದು ಶಾಪಿಂಗ್ ಮಾಡ್ಬೇಕು ಅಂತ ಒಂದು ಹುಚ್ಚು ಹಿಡಿದು ಬಿಡುತ್ತೆ. ಸೈಬರ್ ಸಂಬಂಧಗಳು ಕೆಲವ್ರು ಇರ್ತಾರೆ, ಅಂದ್ರೆ ಆನ್ಲೈನ್ ಹೋಗ್ಬಿಟ್ಟು ಯಾರ್ಯಾರೋ ಜೊತೆ ಫ್ರೆಂಡ್ಶಿಪ್ ಮಾಡೋದು, ಅವ್ರ ಜೊತೆ ಹೋಗೋದು, ಅದೆಲ್ಲ ತೊಂದರೆನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಆಮೇಲೆ. ಯಾಕಂದ್ರೆ ಅದು ಗೊತ್ತಿಲ್ಲದೆ ಇರೋರು, ಪರಿಚಯ ಇಲ್ಲದೆ ಇರೋರಂತಹ ವ್ಯಕ್ತಿಗಳ ಜೊತೆ ಅದು ಆನ್ಲೈನ್ ಫ್ರೆಂಡ್ಶಿಪ್ ಎಲ್ಲ ಮಾಡಿದ್ರೆ ನಮಗೂ ಗೊತ್ತಿಲ್ಲ ಎಂತ ವ್ಯಕ್ತಿ ಅವರು ಅಂತ, ನಾವೇನೋ ಫ್ರೆಂಡ್ಶಿಪ್ ಮಾಡಿ ಹೋಗ್ಬಿಡ್ತೀವಿ ಅವ್ರ ಜೊತೆ, ಕೊನೆಗೆ ತೊಂದರೆ ಆಗೋದು ನಮ್ಗೆ. ಓಕೆ, ಸೈಬರ್ ಸೆಕ್ಸ್ ಹಂಬಲ, ಕೆಲವ್ರು ಏನ್ ಮಾಡ್ತಾರೆ, ಪಾರ್ನೋಗ್ರಫಿ ಅಂತೀವಿ, ಪಾರ್ನ್ ಸೈಟ್ಸ್ಗೆ ಹೋಗಿ ಅಶ್ಲೀಲ ಚಿತ್ರಗಳು, ಅಶ್ಲೀಲ ವಿಡಿಯೋಗಳನ್ನು ನೋಡೋದು, ಅದು ಒಂದು ಅಡಿಕ್ಷನ್ ಆಗ್ಬಿಡುತ್ತೆ. ಓಕೆ, ಅಂತ ವ್ಯಕ್ತಿಗಳು ಇದ್ದಾರೆ. ಮಕ್ಕಳ ಅಶ್ಲೀಲ ಚಿತ್ರಗಳನ್ನು ನೋಡಕ್ಕೆ ಕೆಲವರು ಇರ್ತಾರೆ. ಅದಕ್ಕೆ ನಾವು ಯಾವಾಗ್ಲೂ ಮಕ್ಕಳ ಹತ್ರ ಹೇಳ್ತೀವಿ, ದಯವಿಟ್ಟು ನಿಮ್ಮ ಫೋಟೋಗಳೆಲ್ಲ ಆನ್ಲೈನ್ ಹಾಕ್ಬೇಡಿ. ನೀವು ಹಾಕ್ತಾ ಇದ್ರೆ ಅದು ಪ್ರೈವೇಟ್ ಸೆಟ್ಟಿಂಗ್ ಮಾಡಿ, ಪಬ್ಲಿಕ್ ಸೆಟ್ಟಿಂಗ್ ನಲ್ಲಿ ಇಡಬೇಡಿ. ಪ್ರೈವೇಟ್ ಸೆಟ್ಟಿಂಗ್ ಅಂದ್ರೆ ಬರೀ ನಿಮ್ ಫ್ರೆಂಡ್ಸ್, ನಿಮ್ ಫ್ಯಾಮಿಲಿಗೆ ಮಾತ್ರ ಕಾಣಿಸುತ್ತೆ ಆ ಫೋಟೋ ಎಲ್ಲ. ಪಬ್ಲಿಕ್ ಸೆಟ್ಟಿಂಗ್ ಅಂದ್ರೆ ಎಲ್ಲರಿಗೂ, ಈ ಲೋಕದಲ್ಲಿರೋ ಎಲ್ಲರಿಗೂ ಕಾಣಿಸುತ್ತೆ. ಯಾರು ನಿಮ್ ಫೋಟೋ ತಗೊಳ್ತಾ ಇದಾರೆ, ಯಾರು ನಿಮ್ಮನ್ನ ಹಿಂಬಾಲಿಸ್ತಾ ಇದಾರೆ ಹೇಳಕ್ಕಾಗಲ್ಲ. ಅದು ಕೆಲವರು ಅಂತ ವ್ಯಕ್ತಿಗಳು ಇರ್ತಾರೆ, ಅಶ್ಲೀಲವಾಗಿ ವರ್ತನೆ ಮಾಡೋ ಜನ, ನಿಮ್ಮ ಫೋಟೋ ತಗೊಂಡು ಅದನ್ನ ಸರ್ಕ್ಯುಲೇಟ್ ಮಾಡ್ತಾರೆ, ಬೇರೆ ಕಡೆ ಎಲ್ಲ ಹಂಚ್ಕೊಳ್ತಾರೆ. ಸೊ ನಾವು ಹುಷಾರಾಗಿರ್ಬೇಕು, ಯಾರ ಜೊತೆ ನಾವು ಫೋಟೋ ಶೇರ್ ಮಾಡ್ತೇವೆ. ಪರಿಚಯ ಇಲ್ಲದೆ ಇರೋ ಜನ ಜೊತೆ ನಾವು ಯಾವತ್ತೂ ಫೋಟೋ ಶೇರ್ ಮಾಡಬಾರ್ದು.
ನಮ್ಮ ಪ್ರೈವೇಟ್ ಫೋಟೋನು ನಾವು ಯಾವತ್ತೂ ಆನ್ಲೈನ್ ಶೇರ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕ್ಲೋಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ರೆ ಪರವಾಗಿಲ್ಲ. ಪಬ್ಲಿಕ್ ಜೊತೆ ಶೇರ್ ಮಾಡಿದ್ರೆ ಅದು ಎಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಯಾರು ಡೌನ್ಲೋಡ್ ಮಾಡ್ತಾರೆ, ಏನು ಹೇಳಕ್ಕಾಗಲ್ಲ. ಅದು ಮಕ್ಕಳ ಫೋಟೋ ನಾವು ಆನ್ಲೈನ್ ಹಾಕ್ಲೇಬೇಡಿ ಅಂತ ಹೇಳ್ತೀವಿ, ಅವ್ರಿಗೆ ತೊಂದರೆನೂ ಸಿಕ್ಕಾಕೋಗ್ಬೋದು ಅಂತ. ಓಕೆ, ಆಲ್ ರೈಟ್. ಸೊ ಇದಕ್ಕೆ ಅಂತ ಒಂದು ಪ್ರಶ್ನೆಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸು ಬರುತ್ತೆ. ಓಕೆ, ಸೊ ಈ ಚಿತ್ರ ನೋಡಿ. ಈ ಚಿತ್ರ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ ಮನ್ಸಿನಲ್ಲಿ ಏನ್ ಬರುತ್ತೆ? ಯಾರಾದ್ರೂ ಹೇಳ್ತೀರಾ? ಏನ್ ಅನ್ಸುತ್ತೆ ಈ ಚಿತ್ರ ನೋಡಿದ್ರೆ? ನಿಮ್ ಮನ್ಸಿಗೆ ಏನಂತ ಕಾಣುತ್ತೆ? ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ? ತುಂಬಾ ಕೆಲಸದಲ್ಲೇ ಮುಳುಗೋಗಿದಾರೆ ಮ್ಯಾಮ್, ಅದ್ರಲ್ಲೇ ಕೆಲಸದಲ್ಲಿ ಮುಳುಗೋಗಿದ್ದಾರೆ. ಅದು ಒಂದು ರೀತಿ, ಒಂದು ದೃಷ್ಟಿ. ಓಕೆ, ದೃಷ್ಟಿಕೋನ. ಇನ್ನೊಂದು ಬೇರೆ ಯಾವ್ದಿರ್ಬೋದು? ಅದು ಬೇರೆಯವರ ಪ್ರೈವಸಿಯಲ್ಲಿ ಮಾಡ್ತಿದ್ದಾರೆ. ಸಾರಿ, ಏನು ಇನ್ನೊಂದ್ಸಲಿ ಹೇಳಿ. ಬೇರೆಯವರ ಪ್ರೈವಸಿಯಲ್ಲಿ ಅವರು ಹೌದು, ಅಂದ್ರೆ ಆ ಇಂಟರ್ನೆಟ್ ಮೂಲಕ ಆ ಕಂಪ್ಯೂಟರ್ ಒಳಗಡೆನೆ ಹೋಗಿ ಅವರ ಇಡೀ ಏನ್ ಹೇಳೋದು, ಮಾನಸಿಕ ಸುಖ ಎಲ್ಲ ಸಿಗೋದು ಬರೀ ಅಲ್ಲೇ. ಅವ್ರಿಗೆ ಅಷ್ಟರ ಮಟ್ಟಿಗೆ ಮುಳುಗೋಗಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಕೆಲವೊಮ್ಮೆ ಕೆಲಸದ ಜಾಗದಲ್ಲಿ ಇರುವಾಗ ಕಂಪ್ಯೂಟರ್ ಬಳಸ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಈಗ ಕಂಪ್ಯೂಟರ್ ಕೆಲಸ ಮಾಡೋ ಜನ ಕಂಪ್ಯೂಟರೇ ಉಪಯೋಗಿಸ್ತಾರೆ ಬೆಳಗಿನಿಂದ ರಾತ್ರಿ ತನಕ. ಕಣ್ಣು ನೋವು ಬರುತ್ತೆ ಅಫ್ಕೋರ್ಸ್, ಬಟ್ ಅದು ಅವ್ರದ್ದು ಕೆಲಸ. ಅದಕ್ಕೋಸ್ಕರ ಅವ್ರಿಗೆ ಸಂಬಳ ಸಿಗ್ತಾ ಇದೆ, ಅದು ಅವ್ರದ್ದು ಕೆಲಸ ಮಾಡ್ಲೇಬೇಕು. ಅದು ಬಿಟ್ಟು ಯಾವಾಗ್ಲೂ ಕಂಪ್ಯೂಟರ್ನಲ್ಲೇ ಮುಳುಗಿ ಇಂತಹ ಯಂತ್ರಗಳನ್ನು ಉಪಯೋಗಿಸಿ ಬೇರೆಯವ್ರದ್ದು ಜೀವನದ ಬಗ್ಗೆ ಅಷ್ಟು ಕುತೂಹಲ ತೋರಿಸಿ ಬೇರೆಯವ್ರನ್ನ ಹಿಂಬಾಲಿಸೋದು, ಪ್ರೈವಸಿ ಎಲ್ಲ ಬಿಟ್ಟು, ಅದು ಒಂಥರ ರೋಗನೇ, ಅದು ಪ್ರಾಬ್ಲಮ್ಮೇ ಆಗತ್ತೆ ಅದು ಮಾನಸಿಕವಾಗಿ. ಓಕೆ, ಸೊ ಅಲ್ಲಿ ತನಕ ನಾವು ಯಾವತ್ತೂ ಹೋಗ್ಬಾರ್ದು. ಅಷ್ಟರ ಮಟ್ಟಿಗೆ ನಾವು ಯಾವತ್ತು ಆ ಒಂದು ಇದ್ರಲ್ಲಿ ಹೋಗ್ಬಿಟ್ರೆ ಅದು ನಮ್ಮನ್ನ ಸೆಳ್ಕೊಂಡು ಒಳಗಡೆ ಹಾಕುವಂತ ಒಂದು ಸನ್ನಿವೇಶ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಗೆ ಇದೆಲ್ಲ ನಮ್ಮ ಕಂಟ್ರೋಲ್ ನಲ್ಲಿ ಇರ್ಬೇಕು. ಲ್ಯಾಪ್ಟಾಪ್ ಇರ್ಲಿ, ಫೋನ್ ಇರ್ಲಿ, ನಮ್ಮ ಕಂಟ್ರೋಲ್ ನಲ್ಲಿ ಇರ್ಬೇಕು. ಅವುಗಳು ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು. ಸ್ವಲ್ಪ ಮ್ಯೂಟ್ ಮಾಡಿ ಯಾರೋ. ಸೊ ಈಗ ಡಿಜಿಟಲ್ ಸುರಕ್ಷತಾ ಸಂಪನ್ಮೂಲಕಗಳು ಅಂದ್ರೆ ಯಾವ ರೀತಿ ನಾವು ಸೇಫ್ಟಿಯನ್ನ ಬಳಸ್ಬೋದು. ನಾವು ಈ ಫೋನ್ ಉಪಯೋಗಿಸ್ತೀವಿ ಅಥವಾ ಲ್ಯಾಪ್ಟಾಪ್, ಸೋಷಿಯಲ್ ಮೀಡಿಯಾ, ನಾವು ಇಲ್ಲೆಲ್ಲ ಹೋಗುವಾಗ ಯಾವ ರೀತಿ ಸೇಫ್ ಆಗಿರ್ಬೋದು. ಗೇಮಿಂಗ್ ಅಂತ ಒಂದಿದೆ. ತುಂಬಾ ಮಕ್ಕಳು ಈಗ ಗೇಮ್ ಆಡಕ್ಕೆಲ್ಲ ಶುರು ಮಾಡ್ಬಿಟ್ಟಿದ್ದಾರೆ. ಅವ್ರವ್ರ ಮನೆಯಲ್ಲಿ ಇರ್ಲಿ, ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ಲಿ, ಆ ಗೇಮ್ ನಲ್ಲಿ ಅಷ್ಟು ಅಡಿಕ್ಷನ್, ದಾಸರಾಗ್ಬಿಡ್ತಾರೆ. ಅಂದ್ರೆ ನಾನು ಹೇಳ್ದಂಗೆ ಬೆಳಗಿಂದ ರಾತ್ರಿ ತನಕ ಆಡೋ ಒಂದು ಕುತೂಹಲ ಅವ್ರಿಗೆ. ಆಡ್ಲೇಬೇಕು ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಅದು ಮಾನಸಿಕವಾಗಿ ಅದು ಅಡಿಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಅದು ಹೇಳ್ತಾ ಇರುತ್ತೆ, ಹೋಗಿ ಆಡು, ಇನ್ನೂ ಸ್ವಲ್ಪ ಆಡು, ಓ ಇನ್ನೂ ಪಾಯಿಂಟ್ಸ್ ಬೇಕು, ಓ ಇನ್ನೂ ದುಡ್ಡು ಬೇಕು ಅಂತ ಎಲ್ಲ ಹೇಳಿ ಅದು ಮನಸ್ಸಿನಲ್ಲಿ ಅದು ಫುಲ್ ಅಟ್ಯಾಕ್ ಆಗ್ಬಿಟ್ಟು ನಮ್ಗೆ ಗೇಮಿಂಗ್ ಆಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಮಾಡರೇಷನ್, ಸ್ವಲ್ಪ ಹೊತ್ತು, 1 hour ಮ್ಯಾಕ್ಸಿಮಮ್ 1 hour. ಅದಕ್ಕಿಂತ ಜಾಸ್ತಿ ತುಂಬಾನೇ ಗೇಮ್ಸ್ ಎಲ್ಲ ಆಡಕ್ ಶುರು ಮಾಡಿದ್ರೆ ಕಂಪ್ಯೂಟರ್ ನಲ್ಲಿ ಅದೊಂದು ಅಡಿಕ್ಷನ್ ಆಗತ್ತೆ. ಯಾಕಂದ್ರೆ ನಮ್ಗೆ ಮನಸ್ಸಿನಲ್ಲಿ, ನಮ್ಮ ಮನುಷ್ಯರಾಗಿ ನಮ್ಗೆ ಏನಾಗತ್ತೆ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಯಾವ್ದು ನಮ್ಗೆ ಇಷ್ಟ, ಯಾವ್ದು ನಮ್ಗೆ ಒಳ್ಳೇದ್ ಅನ್ಸುತ್ತೆ ಅದು ನಮ್ಗೆ ಜಾಸ್ತಿ ಮಾಡ್ಬೇಕು ಅನ್ಸುತ್ತೆ. ಓಕೆ, ನಮ್ಗೀಗ ಪಾನಿಪುರಿ ತಿನ್ನೋದು ತುಂಬಾ ಇಷ್ಟ ಅಂದ್ರೆ ನಮ್ಗೆ ಅನ್ಸುತ್ತೆ, ಅಯ್ಯೋ ಇವತ್ತು ನಂಗೆ ಪಾನಿಪುರಿ ಬೇಕು, ಅಯ್ಯೋ ನಾಳೆನೂ ಬೇಕು ನಮ್ಗೆ, ಅಯ್ಯೋ ನಮ್ಗೆ ರಸಗುಲ್ಲ ಇಷ್ಟ ಅಂದ್ರೆ ನಾವು ದಿನಾ ರಸಗುಲ್ಲ, ಲಡ್ಡು ತಿನ್ಬೇಕು ಅಂತ ಅದು ಮನ್ಸಿನಲ್ಲಿ ಬರುತ್ತೆ. ಓ ನಂಗೆ ಲಡ್ಡು ಬೇಕು, ಒಂದಲ್ಲ 2, 3 ಬೇಕು ನಂಗೆ ಅಂತ ಅದು ಮನ್ಸಿನಲ್ಲಿ ಬರುತ್ತೆ. ಅದು ನಾವು ಜಾಸ್ತಿ ಮಾಡುವಾಗ ಅದು ಇನ್ನೂ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನಮ್ಗೆ ಅದು ಖುಷಿ ಕೊಡುತ್ತೆ. ಸೊ ಅಂತಹ ಒಂದು ಆ ರೀತಿನಲ್ಲಿ ಅದು ಸೆಳ್ಕೊಂಡು ಹೋಗುತ್ತೆ ನಮ್ಮನ್ನು ಮಾನಸಿಕವಾಗಿ. ಅದು ನಾವು ನಿಲ್ಲಿಸಬೇಕು. ಓಕೆ, ಗೇಮಿಂಗ್ ಆಡೋದು ತಪ್ಪಿಲ್ಲ, ಆದ್ರೆ ಮಾಡರೇಷನ್ ಬಿಟ್ಟು
1 ಅವರ್ ಬಿಟ್ಟು ತುಂಬಾನೇ ಆಡ್ತಾ ಇದೀವಿ, ತುಂಬಾನೇ ಆ ಕಡೆನೆ ಸೆಳ್ಕೊಂಡು ಹೋಗ್ತಾ ಇದೆ. ನಮ್ಮ ಓದೋದ್ರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಮನೇಲಿ ಊಟ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಫ್ರೆಂಡ್ಸ್ ಜೊತೆ ಆಟ ಆಡೋ ಇಂಟ್ರೆಸ್ಟ್ ಇಲ್ಲ, ಬರೀ ಗೇಮ್ ಆಡ್ಬೇಕು ಅಂತ ಅಂದ್ರೆ ಆವಾಗ ತೊಂದರೆ ಶುರು ಆಗುತ್ತೆ. ಆವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗತ್ತೆ ಡಿ ಅಡಿಕ್ಷನ್ ಮಾಡಕ್ಕೆ. ಗೇಮಿಂಗ್ ನಲ್ಲೂ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ನಾವು ಕೇಸಸ್ ನಮ್ಗೆ ಬಂದಿದೆ. ಏನಾಗುತ್ತೆ ಅಂದ್ರೆ ಕೆಲವು ಮಕ್ಕಳಿಗೆ ಗೊತ್ತಿಲ್ಲ, ಬೇರೆ ಬೇರೆ ವಯಸ್ಸಿನಲ್ಲಿರುವಂತ ಮಕ್ಕಳು ಆಟ ಆಡ್ತಾರೆ. ಬೇರೆ ಬೇರೆ ದೇಶದಲ್ಲಿ, ಇಡೀ ಲೋಕದಲ್ಲಿರೋರು ಎಲ್ಲರೂ ಕಂಪ್ಯೂಟರ್ ನಲ್ಲಿ ಬಂದು ಆಟ ಆಡಕ್ ಶುರು ಮಾಡ್ತಾರೆ. ಜೊತೆಗೆ ಯಾರ ಜೊತೆ ಆಟ ಆಡ್ತಾ ಇದೀವಿ, ಅವ್ರು ಯಾವ ರೀತಿ ನಮ್ಮನ್ನ ಸೆಳ್ಕೊಂಡು ಹೋಗ್ತಾ ಇದಾರೆ ಅಂತೆಲ್ಲ ನಮ್ಗೆ ಗೊತ್ತಾಗಲ್ಲ. ಯಾರೋ ಒಬ್ರು ಈಗ ಯಾವ್ದೋ ಆಸ್ಟ್ರೇಲಿಯಾ ದೇಶನ ಎಲ್ಲೋ ಅಲ್ಲಿಂದ ಮೆಸೇಜ್ ಕಳಿಸ್ತಾರೆ, ಓ ನೀನು ಗೇಮ್ ಆಡ್ತಾ ಇದೀಯ, ನಾನು ಗೇಮ್ ಆಡ್ತೀನಿ, ಬನ್ನಿ ಆಡೋಣ ಅಂತ ಹೇಳ್ತಾರೆ. ಆಡಕ್ ಶುರು ಮಾಡ್ತಾರೆ. ಆಮೇಲೆ ಫ್ರೆಂಡ್ ಆಗ್ಬಿಡ್ತಾರೆ. ಆಮೇಲೆ ಫಾಲೋ ಮಾಡಕ್ ಶುರು ಮಾಡ್ತಾರೆ. ಆಮೇಲೆ ಅವ್ರಿಗೆ ಕೆಟ್ಟದಾಗಿ ಮೆಸೇಜ್ ಅನ್ನ ಕಳಿಸೋದು, ನನ್ನನ್ನ ಭೇಟಿ ಆಗು ಅಂತ ಹೇಳೋದು. ಇದು ಅಮೆರಿಕದಲ್ಲಿ 1-2 ಘಟನೆಗಳಾಗಿತ್ತು. ಯಾವ್ದೋ ಒಂದು ಚಿಕ್ಕ ಹುಡುಗ ಶಾಲೆನಲ್ಲಿ ಇದ್ದಿದ್ದು ತುಂಬಾ ಗೇಮಿಂಗ್ ಮಾಡಿ ಯಾರೋ ಅವನ್ಗೆ ಫ್ರೆಂಡ್ ಮಾಡ್ಬಿಟ್ಟು, ಓ ನಾನು ನಿನ್ನ ಮೀಟ್ ಮಾಡ್ಬೇಕು, ಅಲ್ಲಿ ಫೋಟೋ ಇದ್ದಿದ್ದು ಚಿಕ್ಕ ಹುಡುಗಂದು, ಅವನ ವಯಸ್ಸು ಹುಡುಗಂದು ಫೋಟೋ, ಮೆಸೇಜ್ ಬಂದಿದ್ದು ಆ ವ್ಯಕ್ತಿಯಿಂದ, ನಾನು ನಿನ್ಗೆ ಮೀಟ್ ಮಾಡ್ಬೇಕು, ನಿನ್ನ ಫ್ರೆಂಡ್ಶಿಪ್ ಇಡ್ಬೇಕು ಅಂತೆಲ್ಲ ಹೇಳಿ, ನನ್ನ ಎಲ್ಲಿ ಮೀಟ್ ಮಾಡೋಣ ಅಂತೆಲ್ಲ ಹೇಳಿ ಯಾವ್ದೋ ಮಾಲ್ ನಲ್ಲಿ ಮೀಟ್ ಮಾಡೋಣ ಅಂತ ಹೋದ ಈ ಹುಡುಗ, 12 ವಯಸ್ಸು ಹುಡುಗ. ಅಲ್ಲಿ ಹೋಗಿ ನೋಡಿದ್ರೆ ಅದು ಚಿಕ್ಕ ಹುಡುಗನೇ ಅಲ್ಲ, ತುಂಬಾ ವಯಸ್ಸಾದಂತ ವ್ಯಕ್ತಿ, 50-60 ವಯಸ್ಸಾಗಿಂತ ವ್ಯಕ್ತಿ. ಆ ಹುಡುಗ ಬಂದ ತಕ್ಷಣ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಅವನ್ನ ಸಾಯಿಸಿದ್ರು. ಸೊ ಇಂಥ ಎಲ್ಲ ಸಿಚುವೇಶನ್ಸ್ ಆಗೋ ಚಾನ್ಸ್ ಇದೆ. ನಾವು ತುಂಬಾ ಹುಷಾರಾಗಿರ್ಬೇಕು. ಯಾರಾದ್ರೂ ನಮ್ಮನ್ನ ಭೇಟಿ ಆಗ್ಬೇಕು, ಇಲ್ಲಿ ಬಾ, ಮನೆಗ್ ಬಾ, ಅಪಾರ್ಟ್ಮೆಂಟ್ ಬಾ, ಮಾಲ್ಗೆ ಬಾ ಅಂತೆಲ್ಲ ಕರೆದ್ರೆ ನಾವು ಹೋಗ್ಬಾರ್ದು. ಯಾಕಂದ್ರೆ ಆ ವ್ಯಕ್ತಿ ಯಾರು, ನಮ್ಗೆ ಪರಿಚಯ ಇಲ್ಲದೆ ಇರೋ ವ್ಯಕ್ತಿ. ಅದು ಸುಳ್ಳು ಹೇಳಿ ಒಂದೊಂದ್ಸಲಿ ಫೇಕ್ ಪ್ರೊಫೈಲ್, ಬೇರೆಯವ್ರದ್ದು ಸುಳ್ಳು ಚಿತ್ರ ಹಾಕಿರ್ತಾರೆ, ಬೇರೆ ಪ್ರೊಫೈಲ್ ಹಾಕಿರ್ತಾರೆ, ನಮ್ಗೆ ಗೊತ್ತಿಲ್ಲ ಯಾವ್ದು ವ್ಯಕ್ತಿ ಯಾರಿರ್ಬೋದು ಅಂತ. ಸೊ ನಾವು ಹುಷಾರಾಗಿರ್ಬೇಕು. ಆನ್ಲೈನ್ ನಲ್ಲಿ ಫೋನ್ ನಂಬರ್ ಕೊಡಬಾರ್ದು, ನಮ್ಮ ಇಮೇಲ್ ID ಇರ್ಲಿ, ನಮ್ಮ ಮನೆ ಅಡ್ರೆಸ್ಸು, ಇವ್ ಯಾವುದು ಕೊಡಬಾರ್ದು. ನಾಳೆ ನಮ್ಮ ಮನೆಗೆ ಬಂದ್ಬಿಟ್ರೆ ಏನ್ ಮಾಡೋದು ಅಲ್ವಾ? ತುಂಬಾ ಹುಷಾರಾಗಿರ್ಬೇಕು ನಾವು. ಓಕೆ, ಗೊತ್ತಿರೋರ್ ಜೊತೆ ಆಟ ಆಡೋದು, ಗೊತ್ತಿರೋರ್ಗ ಫೋನ್ ನಂಬರ್ ಕೊಟ್ರೆ ಪರವಾಗಿಲ್ಲ, ನಮ್ಮ ರಿಲೇಟಿವ್ಸ್, ನಮ್ಮ ಚೆನ್ನಾಗಿ ಗೊತ್ತಿರೋ ಫ್ರೆಂಡ್ಸ್. ಗೊತ್ತಿಲ್ಲದೆ ಇರೋರ್ ಜೊತೆ ನಾವು ಯಾವತ್ತೂ ಇದೆಲ್ಲ ಶೇರ್ ಮಾಡಬಾರ್ದು. ಅದು ಆನ್ಲೈನ್ ನಲ್ಲಿ ಚೂರು ಶೇರ್ ಮಾಡಬಾರ್ದು. ಅವ್ರು ಎಷ್ಟೇ ಫ್ರೆಂಡ್ಶಿಪ್ ಕೇಳ್ಕೊಳ್ತಾರೆ, ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಅದು ನಾವು ಹುಷಾರಾಗಿರ್ಬೇಕು. ಅದೇ ರೀತಿ ಟೆಕ್ಸ್ಟಿಂಗ್, ಯಾರೋ ನನಗೆ ಫ್ರೆಂಡ್ ಮೆಸೇಜ್ ಕಳಿಸಿದ್ರು ಅನ್ಕೊಳ್ಳಿ, ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಯಾರೋ ಕಳಿಸಿದ್ರು, ಸ್ನ್ಯಾಪ್ಚಾಟ್ ನಲ್ಲಿ ಯಾರೋ ಕಳಿಸಿದ್ರು, ನಾನು ಹೂ ಅಂತ ಹೇಳಿ ನಾನು ಅಕ್ಸೆಪ್ಟ್ ಮಾಡಿಬಿಟ್ಟೆ ಅನ್ಕೊಳ್ಳಿ. ಯಾವುದೋ ಪರಿಚಯ ಇಲ್ಲ ವ್ಯಕ್ತಿ, ಆ ವ್ಯಕ್ತಿ ಜೊತೆ ನನ್ನ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ಆ ವ್ಯಕ್ತಿ ದಿನಾ ನನಗೆ ಟೆಕ್ಸ್ಟ್ ಮಾಡೋದು, ಬೆಳಗ್ಗೆ ರಾತ್ರಿ ನಾನು ಟೆಕ್ಸ್ಟ್ ಮಾಡ್ತಾ ಇದ್ದೀನಿ. ಫೋಟೋ ನೋಡಿದ್ರೆ ಚೆನ್ನಾಗಿದೆ ವ್ಯಕ್ತಿ, ಆದ್ರೆ ಆ ವ್ಯಕ್ತಿ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆಮೇಲೆ ನಿನ್ನ ಫೋಟೋ ಕೊಡು ನನ್ಗೆ ಅಂತ ಹೇಳೋದು, ನಿನ್ನ ಹತ್ರ ದುಡ್ಡಿದ್ರೆ ನಂಗೆ ಕೊಡು, ನಾವೆಲ್ಲಾದ್ರೂ ಭೇಟಿ ಆಗೋಣ ಅಂತ ಹೇಳೋದು. ಆಮೇಲೆ ಹೋಗಿ ನೋಡುವಾಗ ಗೊತ್ತಾಗೋದು ಆ ವ್ಯಕ್ತಿ ಕ್ರಿಮಿನಲ್ ಇರ್ಬೋದು. ಯಾಕಂದ್ರೆ ಮಕ್ಕಳ ಮನಸ್ಸು ತುಂಬಾ ಮುಗ್ಧವಾಗಿರುತ್ತೆ, ತುಂಬಾ ಇನ್ನೋಸೆಂಟ್ ಮಕ್ಕಳು, ಅವ್ರಿಗೆ ಗೊತ್ತಿಲ್ಲ, ಎಲ್ಲಾನು ನಂಬಿಡ್ತಾರೆ. ಆಮೇಲೆ ತೊಂದರೆನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ಇಂತಹ ಟ್ರೈನಿಂಗ್ ಏನಕ್ಕೆ ಮಾಡೋದಂದ್ರೆ, ಅಂತಹ ವಿಷಯಗಳು ಆಗೋಕ್ಕಿಂತ ಮುಂಚೆನೆ ಅದನ್ನ ಸ್ಟಾಪ್ ಮಾಡೋದು, ಪ್ರಿವೆನ್ಷನ್ ಮಾಡೋದು. ಆ ದಾರಿಗೆ ಹೋಗ್ಬೇಡಿ. ಯಾರಿಗೂ ಗೊತ್ತಿಲ್ಲದೆ ಇರೋರ ಜೊತೆ ನಾವು ಟೆಕ್ಸ್ಟಿಂಗ್ ಮಾಡೋದು, ನಮ್ಮ ಇನ್ಫಾರ್ಮೇಶನ್ ಕೊಡೋದು, ಫೋಟೋ ಶೇರ್ ಮಾಡೋದನ್ನ ಮಾಡಬಾರ್ದು, ತೊಂದರೆನಲ್ಲಿ ಸಿಕ್ಕಾಕೊಂಡ್ಬಿಡ್ಬೋದು. ಅಥವಾ ಸೆಲ್ಫಿ, ಈ ಒಂದು ಸೆಲ್ಫಿ ಗಲಾಟೆ ಅಂತೂ ತುಂಬಾ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು, ಯಾವ ಮಾಲ್ ನಲ್ಲಿ ಇರ್ಲಿ, ಎಲ್ಲಿ ಹೋದ್ರೂ ಸೆಲ್ಫಿ ತಗೊಳ್ಳೋ ಒಂದು ಹುಚ್ಚಾಗ್ಬಿಟ್ಟಿದೆ ಎಲ್ಲರಿಗೂ. ಅದು ಸೆಲ್ಫಿ ತಗೊಂಡು ಅದನ್ನ ಫಿಲ್ಟರ್ ಉಪಯೋಗಿಸಿ ನಾನು ಚೆನ್ನಾಗಿ ಕಾಣಿಸ್ಬೇಕು, ಇನ್ಸ್ಟಾಗ್ರಾಮ್ ಇರ್ಲಿ, ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ನನಗೆ ಲೈಕ್ ಸಿಗುತ್ತೆ, ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ನನ್ನ ಜೊತೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಅಂತ ಆ ಒಂದು ಭಾವನೆ ಬಂದ್ಬಿಟ್ಟಿದೆ ನನಗೆ. ಸೊ ಈ ಸೆಲ್ಫಿ ಗಲಾಟೆ ಅಷ್ಟು ನಮ್ಮ ಒಂದು ಏನ್ ಹೇಳೋದು, ಸೆಲ್ಫ್ ಎಸ್ಟೀಮ್ ಅಂತೀವಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋದು ಸೆಲ್ಫಿ ಮೂಲಕ ಅಲ್ಲ. ನಾವು ಚೆನ್ನಾಗಿ ಓದಿದ್ರೆ, ನಾವು ಚೆನ್ನಾಗಿದ್ರೆ ಅದು ಆತ್ಮವಿಶ್ವಾಸ ಬೆಳೆಸ್ಕೋಬೇಕು. ಸೆಲ್ಫಿ ಮೂಲಕ ನಾವು ನೋಡಕ್ ಚೆನ್ನಾಗಿರ್ಬೇಕು, ಅದ್ರ ಮೂಲಕ ಬೇರೆಯವ್ರು ಲೈಕ್ ಮಾಡ್ಬೇಕು ಅಂತ ಆ ದಾರಿ ಹಿಡ್ಕೊಂಡು ಹೋದ್ರೆ ನಮ್ಮ ಸೆಲ್ಫ್ ಎಸ್ಟೀಮ್ ಕೆಟ್ಟೋಗತ್ತೆ, ನಮ್ಮ ಆತ್ಮವಿಶ್ವಾಸ ಕುಂದು ಹೋಗುತ್ತೆ.
ಓಕೆ, ತುಂಬಾ ಜನ ಲೈಕ್ ಮಾಡಿದ್ರೆ ಓ ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ತುಂಬಾ ಪಾಪ್ಯುಲರ್, ನಾನು ತುಂಬಾ ಫೇಮಸ್ ಅಂತ ನನ್ನ ತಲೆಗೆ ಬಂದ್ಬಿಡುತ್ತೆ. ಆವಾಗ ತೊಂದರೆನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಓಕೆ, ಸೊ ಈ ಸೆಲ್ಫಿ ಗಲಾಟೆ ಆದಷ್ಟು ನಾವು ಕಮ್ಮಿ ಮಾಡಬೇಕು. ನಾವು ಹೆಂಗಿದ್ದೀವಿ ಹಂಗೆ ಇದ್ದೀವಿ. ನಾವು ನಮ್ಮನ್ನ ಇಷ್ಟಪಡ್ಬೇಕು. ಯಾವುದೇ ಇರ್ಲಿ, ನಮ್ಮ ಕೂದಲು ಕಪ್ಪದಿದೆಯೋ ಬೆಳ್ಳಕ್ಕಿದೆಯೋ, ನಮ್ಮ ಮುಖದ ಮೇಲೆ ಚಿಕ್ಕೆ ಇದೆಯೋ ಚಕ್ಕೆ ಇದೆ, ಏನಾದ್ರೂ ಪರವಾಗಿಲ್ಲ, ನಾನ್ ನನ್ನನ್ನ ಇಷ್ಟಪಡ್ತೀನಿ ಅಂತ ನಾವು ಭಾವನೆ ನಮ್ಮ ಮನಸ್ಸಿನಲ್ಲಿ ಬರ್ಬೇಕು. ನಾನು ಹೆಂಗಿದ್ದೀನಿ ನಾನು ಹಂಗೆ ಚೆನ್ನಾಗಿದ್ದೀನಿ. ಫಿಲ್ಟರ್ ಉಪಯೋಗಿಸಿ ನಾನು ಚೆನ್ನಾಗಿ ನೋಡಿದ್ರೆ ಕಾಣಿಸಿದ್ರೆ ಮಾತ್ರ ಎಲ್ಲರೂ ಲೈಕ್ ಮಾಡ್ತಾರೆ, ಆ ಒಂದು ಭಾವನೆ ನಮ್ಮ ಮನಸ್ಸಿಗೆ ಬಂದ್ರೆ ನಮ್ಮ ಆತ್ಮವಿಶ್ವಾಸ ಎಲ್ಲ ಕುಂದು ಹೋಗುತ್ತೆ. ಇನ್ನು ಟೈಮ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. 6 ಗಂಟೆ ಆಯ್ತು. ಇನ್ನು ಮಾಡ್ಬೋದಾ ಸರ್? 6 ಗಂಟೆ ಆಗಿದೆ. ಸತೀಶ್ ಸರ್, ಓಕೆ ಇದ್ದಾರಾ? ಮಾಡಿ ಮೇಡಮ್, ಮಾಡಿ ಮಾಡಿ ಎಷ್ಟು ಗಂಟೆ ತನಕ ಮಾಡ್ಬೋದು? ಇನ್ನು ಸ್ವಲ್ಪ ಹೊತ್ತು ಮಾಡ್ಬೋದಾ? ಮಾಡಿ ಮೇಡಮ್. ಓಕೆ ಓಕೆ ಸರಿ, ಆಲ್ ರೈಟ್. ಸೊ ಇದು ಸೈಬರ್ ಸೇಫ್ಟಿಗೋಸ್ಕರ ಸುರಕ್ಷಿತವಾಗಿ ಇರಕ್ಕೆ ಏನೇನ್ ಫಾಲೋ ಮಾಡಬೇಕು ನಾವು? ಒಂದು, ನಮ್ಗೆ ಏನಾದ್ರೂ ಮಾಹಿತಿಗಳು ಸಿಕ್ಕಿದ್ರೆ ಅದನ್ನ ಖಚಿತಪಡಿಸಿಕೊಳ್ಳಬೇಕು, ಅಂದ್ರೆ ವೆರಿಫೈ ಮಾಡ್ಬೇಕು ಏನ್ ಇನ್ಫಾರ್ಮೇಶನ್ ಸಿಕ್ಕಿದ್ರು. ಓಕೆ, ಯಾವ್ಯಾವ ಲಿಂಕ್ಗಳು ಯಾರಾದ್ರೂ ಕಳ್ಸಿದ್ರೆ ಆ ಲಿಂಕ್ ಅನ್ನ ನಾವು ಕ್ಲಿಕ್ ಮಾಡಬಾರ್ದು. ಈಗ ನಾವು ವಾಟ್ಸಪ್ ನಲ್ಲಿ ಯಾರೋ ಒಂದು ಫಾರ್ವರ್ಡ್ ಮಾಡಿದ್ರು ಅನ್ಕೊಳ್ಳಿ, ಯಾವ್ದೋ ಗ್ರೂಪ್ ನಲ್ಲಿ, ಎಲ್ಲ ಕ್ಲಿಕ್ ಮಾಡಿ ಎಲ್ಲ ಓಪನ್ ಮಾಡಕ್ ಪ್ರಯತ್ನ ಪಟ್ರೆ ನಮ್ಮ ಫೋನ್ ಎಲ್ಲ ಹ್ಯಾಕ್ ಆಗತ್ತೆ, ಬೇರೆ ತರ ವೈರಸ್ಗಳು ಬರುತ್ತೆ. ಸೊ ಯಾವ್ದಾದ್ರು ಲಿಂಕ್ ನಮ್ಗೆ ಗೊತ್ತಿಲ್ಲದೆ ಇರೋ ಲಿಂಕ್ ಇರ್ಲಿ, ಗೊತ್ತಿಲ್ಲದೆ ಇರೋ ಜನ ಏನೋ ಕಳ್ಸಿದ್ರೆ ನಾವು ಅದನ್ನ ಕ್ಲಿಕ್ ಮಾಡಬಾರ್ದು. ಓಕೆ, ನಮ್ದು ಫೋನ್ಗೂ ಅಟ್ಯಾಕ್ ಆಗುತ್ತೆ, ಸೈಬರ್ ಅಟ್ಯಾಕ್ ಆಗುತ್ತೆ, ನಾವು ಹುಷಾರಾಗಿರ್ಬೇಕು. ಮತ್ತೆ ನಮ್ಮ ಪರ್ಸನಲ್ ಡೀಟೇಲ್, ಬ್ಯಾಂಕ್ ಡೀಟೇಲ್ ಯಾರ ಜೊತೆನೂ ಶೇರ್ ಮಾಡ್ಬೋದು, ಹಂಚ್ಕೋಬಾರ್ದು. ಮತ್ತೆ ಸ್ಕ್ಯಾಮ್ಗಳು, ಫ್ರಾಡ್ಗಳು ಈಗ ತುಂಬಾ ಆಗ್ತಾ ಇದೆ. ಓಕೆ, ಸೊ ನಮ್ಗೆ ಗೊತ್ತಿಲ್ಲದೆ ಇರೋ ಯಾವ್ದಾದ್ರು ನಂಬರ್ ಇಂದ ನಮ್ಗೆ ಮೆಸೇಜ್ ಬಂದ್ರೆ ಅದನ್ನ ಬ್ಲಾಕ್ ಮಾಡ್ಬೋದು. ನಾವು ಏನಾದ್ರೂ ನಾವು ಯಾರಪ್ಪ ಇದು ಅಂತ ನಾವು ಅನ್ಕೊಂಡ್ರೆ, ನಮ್ಗೆ ಗೊತ್ತಿಲ್ಲದೆ ಇರೋರು ಅಂದ್ರೆ ಯಾವ್ದೋ ಮೆಸೇಜ್ ಕಳಿದ್ರೆ ನಾವು ತಕ್ಷಣ ನಾವು ಬ್ಲಾಕ್ ಮಾಡ್ಬೋದು. ಓಕೆ, ಸೊ ಅದು ಈಗ ಇನ್ನೊಂದ್ಸಲಿ ನಾನು ಇದ್ರ ಯಾವ ರೀತಿ ನಾವು ಸೇಫ್ಟಿ ಆಗಿ ಇರಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಒಂದು, ಅಪರಿಚಿತರೊಂದಿಗೆ ನಾವು ಚಾಟ್ ಮಾಡಬಾರ್ದು. ದೊಡ್ಡವರಿರ್ಲಿ ಮಕ್ಕಳಿರ್ಲಿ ಯಾರೇ ಇರ್ಲಿ, ಗೊತ್ತಿಲ್ಲದೆ ಇರೋರ ಜೊತೆ ನಾವು ಚಾಟ್ ಮಾಡಬಾರ್ದು. ಆನ್ಲೈನ್, ಫೋನ್ನಲ್ಲಿ, ಕಂಪ್ಯೂಟರ್ನಲ್ಲಿ, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ಯಾವುದಾದ್ರೂ ಇರಲಿ, ಸ್ನ್ಯಾಪ್ ಚಾಟ್. ಆನ್ಲೈನ್ನಲ್ಲಿರುವ ಪರಿಚಯವಾಗುವ ಅಪರಿಚಿತ ವ್ಯಕ್ತಿಗಳೊಂದಿಗೆ ಮಾತನಾಡಬೇಡಿ ಮತ್ತು ಅವರ ಲಿಂಕ್ಗಳನ್ನು ಕಳಿಸಿದ್ರೆ ಅದನ್ನ ಕ್ಲಿಕ್ ಮಾಡಬೇಡಿ. ಯಾಕಂದ್ರೆ ಒಮ್ಮೊಮ್ಮೆ ಅವ್ರು ಕಳಿಸೋ ಲಿಂಕ್ ನಾವು ಕ್ಲಿಕ್ ಮಾಡಿದ್ರೆ ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸಿಗತ್ತೆ, ನಮ್ಮ ಫೋನಿಂದ ಹ್ಯಾಕ್ ಮಾಡ್ತಾರೆ. ಆಮೇಲೆ ನಮ್ಮ ಬ್ಯಾಂಕಿನಲ್ಲಿರೋ ದುಡ್ಡು ಹೋಗ್ಬಿಡುತ್ತೆ. ಮತ್ತೆ ಅನುಮತಿ ಇಲ್ಲದೆ ಡೌನ್ಲೋಡ್ ಮಾಡಬೇಡಿ. ಯಾವುದೇ ಗೇಮ್ ಅಥವಾ ಆಫರ್ಗಳನ್ನು ಏನಾದ್ರೂ ಇರಲಿ, ಯಾರಾದ್ರೂ ನಿಮ್ಗೆ ಕಳ್ಸಿದ್ರೆ ದಯವಿಟ್ಟು ಡೌನ್ಲೋಡ್ ಮಾಡಬೇಡಿ. ಯಾಕಂದ್ರೆ ಈಗ ವಾಟ್ಸಪ್ ಗ್ರೂಪ್ನಲ್ಲೇ ಯಾರಾದ್ರೂ ಕಳಿಸ್ಬೋದು ಅಥವಾ ಯಾರೋ ಫಾರ್ವರ್ಡ್ ಮಾಡ್ಬೋದು. ಓ ಈ ಲಿಂಕ್ನ ನೀವು ಕ್ಲಿಕ್ ಮಾಡಿ ಅಥವಾ ಡೌನ್ಲೋಡ್ ಮಾಡಿ ಈ ಫೈಲ್ನ, ನಿಮಗೆ ದುಡ್ಡು ಬರುತ್ತೆ, ನಿಮಗೆ ಲಾಟ್ರಿ ಟಿಕೆಟ್ನಲ್ಲಿ ನಿಮಗೆ 10 ಲಕ್ಷ ಬಂದಿದೆ, ಈ ಲಿಂಕ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಕಳಿಸ್ತಾರೆ. ನೀವು ಅದು ಮಾಡಿಬಿಟ್ರೆ ಹೋಯ್ತು, ನಿಮ್ಮ ಇರೋ ದುಡ್ಡು ಬ್ಯಾಂಕಿಂದ ಹೋಗ್ಬಿಡುತ್ತೆ. ಯಾರು ಫ್ರೀ ಆಗಿ ದುಡ್ಡು ಕೊಡಲ್ಲ, ಇದೆಲ್ಲ ಬರೀ ಸ್ಕ್ಯಾಮು. ನಿಮ್ಗೆ ಲಾಟ್ರಿ ಟಿಕೆಟ್ ಬಂದಿದೆ, ನಿಮ್ಗೆ 10 ಲಕ್ಷ ಫ್ರೀ ಆಗಿ ದುಡ್ಡು ಬಂದಿದೆ, ನಿಮ್ಗೆ ಏನೋ ಕಾಂಪಿಟೇಷನಲ್ ಫಸ್ಟ್ ಬಂದಿದೆ, ಈ ಲಿಂಕ್ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಕೊಡಿ ಅಂತೆಲ್ಲ ಯಾರ್ಯಾರೋ ಸ್ಕ್ಯಾಮ್ ಮಾಡ್ತಾರೆ. ನಾವು ಅದನ್ನೆಲ್ಲ ಮಾಡಿಬಿಟ್ರೆ ನಮ್ಮ ಇರೋ ದುಡ್ಡು ಬ್ಯಾಂಕಿಂದ ಹೋಗ್ಬಿಡುತ್ತೆ. ಓಕೆ, ಅದೇ ರೀತಿ ಡಿಜಿಟಲ್ ಅರೆಸ್ಟ್ ಅಂತ ಇತ್ತೀಚೆಗೆ ತುಂಬಾ ಪೇಪರ್ನಲ್ಲೆಲ್ಲ ಬಂತು. ಅಂದ್ರೆ ಯಾರೋ ಜಡ್ಜ್ ವೇಷ ಹಾಕ್ತಾರೆ, ಪೊಲೀಸ್ ವೇಷ ಹಾಕಿ ವಿಡಿಯೋ ಮಾಡ್ತಾರೆ, ಆಮೇಲೆ ಕಳಿಸ್ತಾರೆ, ನಿಮ್ಗೆ ತೋರಿಸ್ತಾರೆ, ಓ ನಾನು ಪೊಲೀಸು, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೊಡಿ, ನೀವು ಫೋನ್ ಆಫ್ ಮಾಡಬೇಡಿ, ಬ್ಯಾಂಕಿಂದ ದುಡ್ಡು ಕಳಿಸಿ, 50,000 ಕಳಿಸಿ, ಅಲ್ಲಾದ್ರೆ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ನಿಮ್ಗೆ ಅರೆಸ್ಟ್ ಮಾಡ್ತೀವಿ ಅಂತೆಲ್ಲ. ಸುಮ್ಮನೆ ಅದೆಲ್ಲ ಸ್ಕ್ಯಾಮ್, ನಿಜವಾಗ್ ಜನ ಅಲ್ಲ, ಅದೆಲ್ಲ ಕ್ರಿಮಿನಲ್ಸ್. ಯಾರು ಹಂಗೆ ಯಾವ ಪೊಲೀಸು ಹಂಗೆ ವಿಡಿಯೋ ಮಾಡಲ್ಲ, ಯಾವ ಬ್ಯಾಂಕಿಂದ ಯಾವ ಜಡ್ಜು ಹಂಗೆ ಫೋನ್ ಮಾಡಲ್ಲ, ವಿಡಿಯೋ ಕಳಿಸಲ್ಲ. ಅಂಥದ್ದೇನಾದ್ರೂ ಬಂದ್ರೆ ತಕ್ಷಣ ಫೋನ್ ಆಫ್ ಮಾಡಬೇಡಿ, ಇನ್ನೇನು ಮಾಡಬೇಡಿ. ಸಿಂಪಲ್ ಸೊಲ್ಯೂಷನ್ ಏನಂದ್ರೆ
ಫೋನನ್ನು ಫುಲ್ ಆಫ್ ಮಾಡಿ ಇಟ್ಬಿಡಿ ಅಷ್ಟೇ. ಮತ್ತೆ ಅವರು ರೀಚ್ ಔಟ್ ಮಾಡಲ್ಲ. ರೀಚ್ ಔಟ್ ಮಾಡಿದ್ರೆ ಅದನ್ನು ಬ್ಲಾಕ್ ಮಾಡಿಬಿಡಿ. ಇನ್ನೂ ತೊಂದರೆ ಕೊಡ್ತಾ ಇದ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ತೋರಿಸಿ, ಸರ್ ಯಾರೋ ನಮಗೆ ಫೇಕ್ ವಿಡಿಯೋ ಕಳ್ಸೋರು, ಇದು ನೋಡಿ ಸರ್ ಯಾರು ಅಂತ. ಅವ್ರು ಚೆನ್ನಾಗಿ ಅವ್ರಿಗೆ ಉಗಿದು ಕಳಿಸ್ತಾರೆ. ಓಕೆ ಓಕೆ. ಮತ್ತೆ ಇಂಥದ್ದೇನಾದರೂ ತೊಂದರೆಗಳಾದರೆ ತಕ್ಷಣ ದೊಡ್ಡವರಾಗೆ ಹೇಳಿ, ನಮಗೆ ನಂಬಿಕೆ ಇರುವಂತಹ ವ್ಯಕ್ತಿಗೆ. ಓಕೆ, ತಕ್ಷಣ ಪೋಷಕರಿಗೆ ನೀವು ಹೇಳಿ ತಿಳಿಸಿ, ಅಥವಾ ಟೀಚರ್ಸ್ ಇರಲಿ, ಯಾರಾದರೂ ನಿಮಗೆ ನಂಬಿಕೆ ಇರುವಂಥ ವ್ಯಕ್ತಿಗೆ ಹೋಗಿ ಹೇಳಿ, ಸರ್ ನನ್ನ ಫೋನಲ್ಲಿ ಯಾರೋ ಮೆಸೇಜ್ ಕಳ್ತಾರೆ, ಏನೋ ವಿಡಿಯೋ ಕಳ್ತಾರೆ, ನಂಗೆ ಇಷ್ಟ ಆಗ್ತಾ ಇಲ್ಲ, ಯಾರೂ ಗೊತ್ತಾಗ್ತಾ ಇಲ್ಲ ಏನು ಅಂತ. ನಿಮಗೆ ತೊಂದರೆ ಆಗ್ತಾ ಇದ್ರೆ ಸುಮ್ಮನೆ ಇರಬೇಡಿ, ತಕ್ಷಣ ಹೋಗಿ ದೊಡ್ಡವ್ರಿಗೆ ಹೇಳಿ, ಅಥವಾ ಯಾರಿಗಾದ್ರೂ ಪೊಲೀಸ್ಗೆ ಹೇಳಿ, ಯಾರಿಗಾದ್ರೂ ಹೇಳಿ. ಅದನ್ನ ಒಬ್ಬರೇ ಸಹಿಸ್ಕೋಬೇಕಾಗಿಲ್ಲ. ಆನ್ಲೈನಲ್ಲಿ ಇಂಥ ತುಂಬ ಸ್ಕ್ಯಾಮ್ಗಳು ಆಗತ್ತೆ. ಓಕೆ ಓಕೆ. ಮತ್ತೆ ಏನು ಮಾಡ್ಬೋದಂದ್ರೆ, ವಿಶಿಷ್ಟ ಪಾಸ್ವರ್ಡ್ಗಳನ್ನು ನಾವು ಈಗ ಇಮೇಲ್ನಲ್ಲಿ ಪಾಸ್ವರ್ಡ್ ಉಪಯೋಗಿಸ್ಬೇಕು, ಫೋನ್ನಲ್ಲಿ ಪಾಸ್ವರ್ಡು ಫೇಸ್ ರೆಕಗ್ನಿಷನ್ ಇದೆ, ಥಂಬ್ ಪ್ರಿಂಟ್ ಇದೆ, ಅದೆಲ್ಲ ಸೇಫ್ಟಿಗೋಸ್ಕರ ಇಟ್ಟಿರೋದು. ಸೊ ನಿಮಗೆ ಒಂದು ಫೋನ್ ಇದ್ದರೆ ದಯವಿಟ್ಟು ಅದರಲ್ಲಿ ಪಾಸ್ವರ್ಡ್ ಹಾಕಿ, ಬೇರೆ ಯಾರಿಗೂ ಫೋನ್ ಕಳೆದೋದ್ರೂ ಬೇರೆ ಯಾರು ಅದನ್ನ ಓಪನ್ ಮಾಡೋಕ್ಕಾಗಲ್ಲ. ಅಥವಾ ನಿಮ್ಮ ಮುಖ ಪರಿಚಯ, ಅದು ಫೇಸ್ ಪ್ರಿಂಟ್ ಮಾಡ್ಬೋದು, ಅಥವಾ ನಿಮ್ಮ ಥಂಬ್ ಪ್ರಿಂಟ್ ಮಾಡ್ಬೋದು ಫೋನ್ ಓಪನ್ ಮಾಡೋಕ್ಕೆ. ನೀವು ಅದೆಲ್ಲ ಹಾಕಿದ್ರೆ ಅದು ಸೆಕ್ಯೂರಿಟಿ, ಸೇಫ್ಟಿ. ಅದನ್ನ ನೀವು ಹಾಕಿಲ್ಲ ಅಂದರೆ ನಿಮ್ಮ ಫೋನ್ ಕಳೆದೋದ್ರೆ ಬೇರೆ ಯಾರಿಗೆ ಫೋನ್ ಸಿಗುತ್ತೆ ಅವರು ಅದನ್ನು ಉಪಯೋಗಿಸ್ತಾರೆ, ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಬೋದು. ನಿಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಸಿಗತ್ತೆ. ಓಕೆ. ಸೊ ಪಾಸ್ವರ್ಡ್ಗಳು, ಈಗ ಇಮೇಲ್ಗೆ ಪಾಸ್ವರ್ಡು ಅಥವಾ ಎಲ್ಲಾದರೂ ನೀವು ಬ್ಯಾಂಕ್ ಅಕೌಂಟ್ಗೆ ಪಾಸ್ವರ್ಡ್ ಹಾಕಿದ್ರೆ ಅದನ್ನ ಚೇಂಜ್ ಮಾಡ್ತಾ ಇರಿ. ಒಂದೇ ಪಾಸ್ವರ್ಡ್ ಇಟ್ಕೋಬೇಡಿ, ಚೇಂಜ್ ಮಾಡ್ತಾ ಇರಿ. ಆಮೇಲೆ ತುಂಬ ನಂಬರ್ಗಳು, ಅದು ಆಲ್ಫಾಬೆಟ್ಸ್ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಪಾಸ್ವರ್ಡು ಹಾಕಬೇಕು. ನಾವು ಸಿಂಪಲ್ ಆಗಿ ನಮ್ಮ ಹೆಸರು ಮಾತ್ರ ಹಾಕಿದ್ರೆ ಅದು ಯಾರು ಹ್ಯಾಕ್ ಮಾಡ್ತಾರೆ, ಯಾರು ನಮ್ಮ ಫೋನ್ ಆಕ್ಸೆಸ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ಇವರ ಹೆಸರು ಸುಜಾತ, ಪಾಸ್ವರ್ಡ್ ಸುಜಾತನೇ ಇರ್ಬೋದು ಅಂತ ಹಾಕಿದ್ರೆ ಹೋಯ್ತು. ಸೊ ಆದಷ್ಟು ನಾವು ಕಷ್ಟ ಇರುವಂತಹ ಪಾಸ್ವರ್ಡ್ಗಳು ಹಾಕಬೇಕು. ಅದು ಆದಷ್ಟು ನಾವು ತಿಂಗಳಿಗೊಂದ್ಸಲಿ ಆದರೂ ಚೇಂಜ್ ಮಾಡ್ತಾ ಇರಬೇಕು. ಎಸ್ಪೆಷಲಿ ಬ್ಯಾಂಕ್ ಅಕೌಂಟ್ ಇರಲಿ, ಫೋನ್ ಇರಲಿ, ಇಮೇಲ್ ಇರಲಿ, ಚೇಂಜ್ ಮಾಡ್ತಾ ಇರಬೇಕು. ಯಾಕಂದರೆ ಹ್ಯಾಕಿಂಗ್ ನಡೆಯುತ್ತೆ ಈಗ, ತುಂಬ ಹ್ಯಾಕಿಂಗ್. ಮೊನ್ನೆ ಏನೋ ನಮ್ಮದೊಬ್ಬರು ಫ್ರೆಂಡಿಗೆ ಹ್ಯಾಕ್ ಆಯ್ತು ಅವ್ರದ್ದು ಫೋನ್. ಆ ಹ್ಯಾಕರ್ ಏನು ಮಾಡಿದ್ರು ಅಂದರೆ, ಅವ್ರಿಗೆ ಇರುವಂತಹ ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಅವ್ರ ಕೈಗೆ ಸಿಕ್ಕಿತ್ತು. ಆಮೇಲೆ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಎಲ್ಲ ಅವ್ರು ಏನು ಮೆಸೇಜ್ ಕಳಿಸಿದ್ದಾರೆ ಅಂದರೆ, ನಾನು ಯಾವ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ನನಗೆ ದಯವಿಟ್ಟು ಒಂದು 10,000 ಆದಷ್ಟು ಬೇಗ ಕಳಿಸಿ, ನನ್ನ ಹತ್ರ ಫೋನ್ ಇಲ್ಲ, ನನ್ನ ಹತ್ರ ಯಾರೋ ಫೋನ್ ಕಳ್ಕೊಂಡಿದೆ, ನಾನು ಬೇರೆ ಯಾರ್ದೋ ಫೋನ್ ಯೂಸ್ ಮಾಡಿ, ದಯವಿಟ್ಟು ಆದಷ್ಟು ಬೇಗ ಕಳಿಸಿ, ನನಗೆ ಬಸ್ ಟಿಕೆಟ್ ಬೇಕು, ಟ್ರೈನ್ ಟಿಕೆಟ್ ಬೇಕು, ಏನೋ ಅಂತ ಹೇಳಿ ತುಂಬ ಕಾಂಟ್ಯಾಕ್ಟ್ಸ್ನಲ್ಲಿ ಇರೋರಿಗೆಲ್ಲ ಮೆಸೇಜ್ ಬಂತು. ಆಮೇಲೆ ನನ್ನ ಫ್ರೆಂಡ್ಸ್ ಅನ್ಕೊಂಡು, ಇದ್ಯಾರಪ್ಪ ಹಿಂಗೆ ಯಾಕೆ 10,000 ಕೇಳ್ತಾ ಇದ್ರೆ, ಅದು ಡಾಕ್ಟರ್ ಅವ್ರದ್ದು ಫೋನು ಹ್ಯಾಕ್ ಆಗಿದ್ದು. ತಕ್ಷಣ ಅವ್ರಿಗೆ ನಾವು ಅವ್ರ ಹಸ್ಬೆಂಡ್ಗೆ ಕಾಲ್ ಮಾಡಿ ಹೇಳಿದ್ವಿ, ನೋಡಿ ನಿಮ್ಮ ವೈಫ್ದು ಫೋನ್ ಹ್ಯಾಕ್ ಆಗಿದೆ, ಇಂಥ ಮೆಸೇಜಸ್ ನಮಗೆ ಬರ್ತಾ ಇದೆ. ಅವರು ಹೇಳಿದ್ರು, ಹೌದೌದು ಹ್ಯಾಕ್ ಆಗಿದೆ, ನಾವು ಫೋನ್ ಆಫ್ ಮಾಡಿ ಇಡ್ತಾ ಇದ್ದೀವಿ, ದಯವಿಟ್ಟು ನೀವು ಅದಕ್ಕೆ ರೆಸ್ಪಾಂಡ್ ಮಾಡಿಬಿಡಿ, ಡಿಲೀಟ್ ಮಾಡಿ, ಬ್ಲಾಕ್ ಮಾಡಿ ಅಂತ ಹೇಳಿ ಅವರು ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿ. ತುಂಬ ತೊಂದರೆ ಆಗುತ್ತೆ. ಓಕೆ. ಸೊ ಪಾಸ್ವರ್ಡ್ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಯಾರ ಜೊತೆನೂ ಶೇರು ಮಾಡಬಾರ್ದು. ನಮ್ಮ ಪಾಸ್ವರ್ಡ್ ಪರ್ಸನಲ್, ಪ್ರೈವೇಟು, ಯಾರ ಜೊತೆನೂ ಶೇರ್ ಮಾಡಬಾರ್ದು. ವೈಯಕ್ತಿಕ ಮಾಹಿತಿ ರಕ್ಷಣೆ, ಅನುಮಾನಾಸ್ಪದ ಲಿಂಕ್ಗಳು, ಇಮೇಲ್ ಅಥವಾ ಸಂದೇಶಗಳನ್ನು ಬರುವ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸೊ ಅಪರಿಚಿತ ವ್ಯಕ್ತಿಗಳು ಲಿಂಕ್ಗಳು, ಅಟ್ಯಾಚ್ಮೆಂಟ್ ಎಲ್ಲ ಕಳಿಸಿದ್ರೆ ದಯವಿಟ್ಟು ಕ್ಲಿಕ್ ಮಾಡಬೇಡಿ. ಯಾವ ಬ್ಯಾಂಕು, HDFC ಇರಲಿ, SBI ಇರಲಿ, ಯಾರು ನಿಮಗೆ ಲಿಂಕ್ಗಳು ಕಳಿಸಲ್ಲ, ನಿಮಗೆ ಸುಮ್ಮನೆ ಫೋನ್ ಮಾಡಲ್ಲ. ಕೆಲವು ಕಡೆ ಫೋನ್ ಬರುತ್ತೆ, ಓ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಲಿಂಕ್ ಮಾಡಬೇಕು, ನಾವು ದಯವಿಟ್ಟು ಬೇಗ ಕಳಿಸಿ, ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡನ್ನ ಡಿಆಕ್ಟಿವೇಟ್ ಮಾಡ್ತೀವಿ, ಏನೋ ಅಂತ ಮೆಸೇಜ್ಗಳು ಬರುತ್ತೆ. ಅದೆಲ್ಲ ಸುಳ್ಳು, ಫೇಕ್. ಅದೆಲ್ಲ ನಾವು ಯಾವತ್ತೂ ಅಂತ ಲಿಂಕ್ಗಳು ಕ್ಲಿಕ್ ಮಾಡಬಾರ್ದು. ಅಥವಾ ಬ್ಯಾಂಕಿಂದ ಮೆಸೇಜ್ ಬರ್ಬೋದು, ಓ ನಿಮ್ಮ ಅಕೌಂಟು ನಾವು ಲಿಂಕ್ ಮಾಡಬೇಕು, ದಯವಿಟ್ಟು ನಿಮ್ಮ ಅಕೌಂಟ್ ಡೀಟೇಲ್ಸ್ ಕೊಡಿ. ನೀವು ಕೊಟ್ಟು ಬಿಟ್ರೆ ಹೋಯ್ತು, ನಿಮ್ಮ ಇರೋ ದುಡ್ಡು ಹೋಗ್ಬಿಡುತ್ತೆ. ಅಂತಹ ಬ್ಯಾಂಕಿಂದ ಯಾರೂ ಫೋನ್ ಮಾಡಲ್ಲ, ಯಾವ ಬ್ಯಾಂಕಿಂದನೂ ಅಂತ ಫೋನ್ ಮಾಡಲ್ಲ. ಯಾರಿಗೂ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಸುಮ್ಮನೆ ಕೊಡಬೇಡಿ ಡೀಟೇಲ್ಸ್. ಓಕೆ. ಗೊತ್ತಿಲ್ಲದೆ ಇರೋ ವೆಬ್ಸೈಟ್ ಹೋಗೋದು, ಗೊತ್ತಿಲ್ಲದೆ ಇರೋ ಲಿಂಕ್ಸ್ ಹೋಗೋದು, ಕ್ಲಿಕ್ ಮಾಡೋದು, ಅದು ತೊಂದರೆ ಆಗುತ್ತೆ. ನಿಮ್ಮ ಕಂಪ್ಯೂಟರು, ನಿಮ್ಮ ಫೋನ್ ಎಲ್ಲ ಹ್ಯಾಕ್ ಆಗ್ಬೋದು. ಅಂದರೆ ಖಾಸಗಿ
ಮಾಹಿತಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಏನು, ನಮ್ಮ ಪ್ರೈವಸಿ. ಓಕೆ, ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ನಮ್ಮ ಪರ್ಸನಲ್ ಡೀಟೇಲ್ಸ್ ನಾವು ಬೇರೆಯವ್ರ ಜೊತೆ ಶೇರ್ ಮಾಡಬಾರ್ದು, ಬ್ಯಾಂಕ್ ಡೀಟೇಲ್ಸ್ ಶೇರ್ ಮಾಡಬಾರ್ದು. ಸೊ ಸಾಮಾಜಿಕ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾ ಅಂತೀವಲ್ಲ, ಅಪರಿಚಿತರ ಸ್ನೇಹ ವಿನಂತಿಯನ್ನು ಸ್ವೀಕರಿಸುವಾಗ ಎಚ್ಚರಿಕೆ. ಗೊತ್ತಿಲ್ಲದೆ ಇರೋವಾಗ ಅವರು ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಎಲ್ಲ ಕಳ್ಸಿದ್ರೆ ಅದನ್ನ ಸ್ವೀಕರಿಸಬೇಡಿ. ಯಾಕಂದ್ರೆ ಆ ವ್ಯಕ್ತಿ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಅವರು ತೊಂದರೆನಲ್ಲಿ ಸಿಕ್ಕಾಕೊಬಿಡ್ತೀವಿ. ಆಮೇಲೆ ಲಾಟ್ರಿ ಟಿಕೆಟು, ಬಹುಮಾನಗಳು, ಇಂತಹ ಮೇಲ್ಗಳು ಬರುತ್ತೆ. ಲಾಟ್ರಿ ಅಥವಾ ಉಡುಗೊರೆ ಬಂತು ಅಂತ ಮೇಲ್ ಬರ್ಬೋದು ಒಂದೊಂದ್ಸಲಿ, ಅದನ್ನ ಕ್ಲಿಕ್ ಮಾಡಬೇಡಿ, ಅದೆಲ್ಲ ಫೇಕ್ ಇರ್ಬೋದು. ಮತ್ತೆ ಪರ್ಸನಲ್ ಇನ್ಫಾರ್ಮೇಶನ್ ಯಾರ ಹತ್ರನೂ ಶೇರ್ ಮಾಡಬೇಡಿ. ನಿಮ್ಮ ಪೂರ್ಣ ಹೆಸರು, ಶಾಲೆ ಹೆಸರು, ಮನೆ ವಿಳಾಸ, ಫೋನ್ ನಂಬರು, ಇದೆಲ್ಲ ಆನ್ಲೈನ್ ಯಾರ್ಯಾರೋ ಜೊತೆ ಶೇರ್ ಮಾಡಬೇಡಿ. ಅವ್ರು ಹೇಳ್ತಾರೆ, ಅವರು 1 ತಿಂಗಳು ನಿಮ್ಗೆ ಗೊತ್ತಿದೆ, ಪರಿಚಯ ಆಯ್ತು, ನೀನು 1 ತಿಂಗಳಿಂದ ಫ್ರೆಂಡ್ಶಿಪ್, ಯಾಕೆ ನೀವು ಕೊಡಲ್ಲ ನಿಮ್ದು ಅಡ್ರೆಸ್ಸು ಅಂತ ಕೇಳ್ಬೋದು. ನೀವು ಹೇಳಿ, ನೀವು ಯಾರು ಅಂತ ಗೊತ್ತಿಲ್ಲ, ನಾನು ಕೊಡಲ್ಲ, ಅಷ್ಟೇ, ಅಲ್ಲಿಗೆ ನಿಂತೋಯ್ತು ಮಾತು. ಯಾರ ಹತ್ರನೂ ನಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡಬಾರ್ದು. ಅಪ್ಪಿತಪ್ಪಿ ನಮ್ಮ ಫೋನ್ ನಂಬರ್ ಏನಾದರೂ ಆನ್ಲೈನ್ ಹೋಗ್ಬಿಟ್ರೆ ದೊಡ್ಡ ತೊಂದರೆ ಆಗುತ್ತೆ, ನಮ್ಮ ಅಡ್ರೆಸ್ಸು ಅದೆಲ್ಲ. ಹಂಗೇನಾದ್ರೂ ತೊಂದರೆಗಳಾದ್ರೆ, ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ರೆ, ಅಶ್ಲೀಲ ಚಿತ್ರಗಳನ್ನು ಕಳಿಸ್ತಾ ಇದ್ರೆ, ಯಾವುದೋ ರೀತಿ ಹಿಂಬಾಲಿಸ್ತಾ ಇದ್ದಾರೆ, ಅಥವಾ ನಿಮ್ಮ ಬ್ಯಾಂಕಿಂದ ದುಡ್ಡು ತಕ್ಷಣ ನಾವು ಆನ್ಲೈನ್ ಸೈಬರ್ ಕ್ರೈಮ್ ಅಂತ ಇದೆ ಆನ್ಲೈನ್, ನಾವು ಅಲ್ಲಿಗೆ ಹೋಗಿ ನಾವು ರಿಪೋರ್ಟ್ ಮಾಡ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಕ್ಷಣ ರಿಪೋರ್ಟ್ ಮಾಡ್ಬೋದು. ಓಕೆ, ಪೊಲೀಸರು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ ಏನು ಹೇಳ್ತೀವಿ ಅಂದರೆ, ಸ್ಮಾರ್ಟ್ ಆಗಿರ್ಬೇಕು ನಾವು ಯಾವುದೇ ಫೋನ್ ಇರಲಿ, ಕಂಪ್ಯೂಟರ್ ಇರಲಿ, ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತಾ ಇದ್ರೆ ನಾವು ಸ್ಮಾರ್ಟ್ ಆಗಿರ್ಬೇಕು. ಸ್ಮಾರ್ಟ್ ಅಂದರೆ ಎಸ್ಗೆ ಸ್ಟೇ ಸೇಫ್ ಆಗಿರಬೇಕು. ಎಮ್ ಅಂದರೆ ಡೋಂಟ್ ಮೀಟ್ ಮಾಡಬೇಡಿ. ಯಾರೋ ಅಪರಿಚಿತ ವ್ಯಕ್ತಿಗಳು ನಿಮಗೆ 1 ತಿಂಗಳಿಂದ ಗೊತ್ತು, ಅವ್ರು ಹೇಳ್ತಾರೆ ನಮ್ಮ ಮನೆಗೆ ಬಂದು ಮೀಟ್ ಆಗು, ಅಪಾರ್ಟ್ಮೆಂಟ್ಗೆ ಬಂದು ಮೀಟ್ ಆಗು, ದಯವಿಟ್ಟು ಅಲ್ಲೂ ಇಲ್ಲೂ ಹೋಗ್ಬಾರ್ದು. ಎಸ್ಪೆಷಲಿ ಮಕ್ಕಳು ಯಾರನ್ನೋ ಮೀಟ್ ಮಾಡಕ್ ಹೋದ್ರೆ ಅವ್ರು ಕಿಡ್ನಾಪ್ ಮಾಡ್ಬೋದು, ಅಥವಾ ಅವರು ಲೈಂಗಿಕ ದ್ರೋಹ ಮಾಡ್ಬೋದು. ನಾವು ತುಂಬಾ ಹುಷಾರಾಗಿರ್ಬೇಕು. ಹಂಗೇನಾದ್ರೂ ಎಲ್ಲಾದ್ರೂ ಹೋಗ್ತಾ ಇದ್ರೆ ಯಾರಾದ್ರೂ ಜೊತೆ ಕರ್ಕೊಂಡು ಹೋಗ್ಬೇಕು, ಅಥವಾ ತುಂಬಾ ಜನ ಇರುವಂತ ಜಾಗಕ್ಕೆ ಹೋಗ್ಬೇಕು. ಪಬ್ಲಿಕ್ ನಲ್ಲಿ, ಮಾಲ್ ನಲ್ಲಿ ಅಂತ ಜಾಗಕ್ಕೆ ಹೋದ್ರೆ ಎಲ್ಲರೂ ಸುತ್ತಲೂ ಇರ್ತಾರೆ. ಪ್ರೈವೇಟ್ ಜಾಗಕ್ಕೆ ಯಾವತ್ತೂ ಅಪರಿಚಿತ ವ್ಯಕ್ತಿ ಜೊತೆ ಹೋಗಬಾರ್ದು. ಸ್ಮಾರ್ಟ್ ನಲ್ಲಿ ಎ ಅಂದ್ರೆ ಅಕ್ಸೆಪ್ಟಿಂಗ್ ಫೈಲ್ಸ್, ಅಂದ್ರೆ ನಾವು ಇಮೇಲು ಅದು ಇದು ಬರುವಾಗ ನಾವು ಸುಮ್ಮನೆ ಕ್ಲಿಕ್ ಮಾಡಬಾರ್ದು. ಗೊತ್ತಿರೋರ ಜೊತೆ ನಾವು ರಿಲಯಬಲ್ ಆಗಿ ಗೊತ್ತಿರೋರ ಜೊತೆ ಮಾತ್ರ ಹಂಚ್ಕೋಬೇಕು. ಎಲ್ಲ ಯಾವುದೇ ರೀತಿಯಲ್ಲಿ ತೊಂದರೆನಲ್ಲಿ ಸಿಕ್ಕಾಕೊಂಡ್ರೆ ಟೆಲ್ ಅಂದ್ರೆ ಹೇಳಿ, ದೊಡ್ಡವ್ರಿಗೆ, ಪೊಲೀಸ್ಗೆ, ಯಾರಿಗಾದ್ರೂ ನಾವು ಹೇಳಬೇಕು ಅದನ್ನ. ಓಕೆ, ಟೈಮ್ ಇಲ್ಲ. ಸೊ ಸೈಬರ್ ಕ್ರೈಮ್ ಅಂತ ಇದೆ. ಸೈಬರ್ ಕ್ರೈಮ್, ಈಗ ಪೊಲೀಸ್ ನಂಬರ್ ಏನು ಎಲ್ಲರಿಗೂ ಗೊತ್ತಿರುತ್ತೆ. ಯಾವ ನಂಬರ್ ಕಾಲ್ ಮಾಡ್ಬೋದು ಅಂದ್ರೆ 112. ಮೊದಲು 100 ಇತ್ತು, ಈಗ 112. ಏನಾದ್ರೂ ಯಾವ್ದಾದ್ರೂ ರೀತಿಯಲ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ, ಯಾರಾದ್ರೂ ತೊಂದರೆ ಕೊಟ್ರೆ ನಾವು ತಕ್ಷಣ 112 ಸೈಬರ್ ಕ್ರೈಮ್ ಇರ್ಲಿ, ಅಥವಾ ಯಾರಾದ್ರೂ ನಮ್ಗೆ ಹಿಂಬಾಲಿಸ್ತಾ ಇದ್ದಾರೆ, ಯಾರಾದ್ರೂ ತೊಂದರೆ ಕೊಟ್ರೆ 112 ನಾವು ಡಯಲ್ ಮಾಡಿದ್ರೆ 7 ನಿಮಿಷದೊಳಗಡೆ ಹೊಯ್ಸಲ ಗಾಡಿ ಬರುತ್ತೆ ಪೊಲೀಸ್ ನಮ್ಗೆ ರಕ್ಷಣೆ ಕೊಡಕ್ಕೆ. ಸೊ ನಾವು ಹೆದರ್ಕೋಬೇಕಾಗಿಲ್ಲ, ತಕ್ಷಣ ನಾವು ಪೊಲೀಸನ್ನ ಕರಿಬಹುದು. ಸೈಬರ್ ಕ್ರೈಮ್ ಇದಕ್ಕೆ ಅಂತ ಒಂದು ನೋಡಿ, ಗವರ್ಮೆಂಟ್ ಇಂದ ಒಂದು ವೆಬ್ಸೈಟ್, ಆನ್ಲೈನ್ ನಂಬರ್ ಇದಿದೆ, ವೆಬ್ಸೈಟ್ ಇಂಡಿಯನ್ ಸೈಬರ್ ಕ್ರೈಮ್ ಸೆಂಟರ್. ನಾವು ಇಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಕೊಡ್ಬೋದು. ನಮ್ಗೆ ಯಾವ್ದೋ ರೀತಿಯಾದ್ರು ಯಾರಾದ್ರೂ ತೊಂದರೆ ಕೊಟ್ರೆ ಆನ್ಲೈನ್ ನಲ್ಲಿ ನಾವು ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡ್ಬೋದು ಆನ್ಲೈನ್ ನಲ್ಲಿ. ಓಕೆ, ಅದಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಗವರ್ಮೆಂಟ್ ಇಂದ. ಇನ್ನೊಂದಿದೆ, ನ್ಯಾಷನಲ್ ಪೊಲೀಸ್ ನಂಬರ್ ಯಾವುದು, 112. ಮತ್ತೆ ಮಹಿಳೆಯರಿಗೆ ಯಾವ ನಂಬರು, ಯಾವುದೋ ರೀತಿಯಲ್ಲಿ ತೊಂದರೆನಲ್ಲಿ ಸಿಕ್ಕಾಕೊಂಡ್ರೆ ನಂಬರು 181. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಆಗ್ತಾ ಇದ್ರೆ 1098 1098 ಚೈಲ್ಡ್ ಲೈನ್ ನಂಬರ್ ಇದೆ. ಆ ನಂಬರು ನಾವು ಫೋನ್ ಮಾಡ್ಬೋದು. ಆವಾಗ ಪೊಲೀಸಿಂದ ರಕ್ಷಣೆಗೆ ಅವರು ಆದಷ್ಟು ಬೇಗ ನಮಗೆ ರಕ್ಷಣೆ ಕೊಡಕ್ಕೆ, ನಮಗೆ ಸಹಾಯ ಮಾಡಕ್ ಬರ್ತಾರೆ. ಸೈಬರ್ ಕ್ರೈಮ್ ನಂಬರ್ ಯಾವುದು, 1930. ಈಗ ನಮ್ಮ ಉದಾಹರಣೆ ಹೇಳ್ತೀನಿ. ಈಗ ಯಾರೋ ನನ್ನ
ಫೋನನ್ನು ಹ್ಯಾಕ್ ಮಾಡಿಬಿಟ್ಟು ನನ್ನ ಬ್ಯಾಂಕಿಂದ ದುಡ್ಡೆಲ್ಲ ಕಳಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ಒಂದು ಇದು ಆದರೆ ತಕ್ಷಣ ನಾನು 1930 ಫೋನ್ ಮಾಡಿ ನಾನು ಅವ್ರಿಗೆ ಎಲ್ಲ ಹೇಳಿದ್ರೆ ಅವರು ಬ್ಯಾಂಕ್ನಲ್ಲಿರೋ ದುಡ್ಡನ್ನ ಫ್ರೀಸ್ ಮಾಡ್ತಾರೆ. ಅಂದರೆ ಯಾರಿಗೂ ಅದನ್ನು ತಗೊಳಕ್ಕಾಗಲ್ಲ. 1930 ಯಾವುದೇ ರೀತಿ ತೊಂದರೆ ಆದರೆ, ಇಲ್ಲಾಂದ್ರೆ ಪೊಲೀಸ್ ನಂಬರ್ ಕಾಲ್ ಮಾಡಿ. ಓಕೆ, ಮಕ್ಕಳಿಗೆ ಯಾರಾದರೂ ಕೆಟ್ಟದಾಗಿ ಅಶ್ಲೀಲ ಚಿತ್ರಗಳು, ನಮ್ಮ ಬೇರೆ ಏನಾದರೂ ಮೆಸೇಜ್ಗಳು ಕಳಿಸ್ತಾ ಇದ್ರೆ ನೀವು 1098ಗೂ ಫೋನ್ ಮಾಡ್ಬೋದು, ಪೊಲೀಸ್ ನಂಬರ್ಗೂ ಫೋನ್ ಮಾಡಿ ಹೇಳ್ಬೋದು. ಹೆದರ್ಕೋಬೇಡಿ, ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಹೆದರಿಕೆ, ಅಯ್ಯೋ ಪೊಲೀಸ್ನ ಕರೆದ್ರೆ ಏನ್ ಮಾಡೋದು, ನಾನು 10